ಈಗಿರುವಲ್ಲಿ ನನ್ನ ಬಂಧು ಬಾಂಧವರೆಲ್ಲರೂ ಆ ದುರಂತದ ಮಡುವಿನಲ್ಲಿ ಮುಳುಗಿ ಹೋದರು. ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನೆ ಪಡೆದುಕೊಂಡಿರುವಾಗ ಅವರ ಪ್ರಾಣಕ್ಕೆ ಭಯವಿಲ್ಲ ತಾಯಿ. ಲೋಕೈಕ ವೀರನಾದ ನೀನು ಆ ದುರ್ಯೋಧನನನ್ನು ಸೇರಿ ಯುದ್ಧವನ್ನು ಪ್ರಾರಂಭಿಸುತ್ತಿರುವಾಗ ನಾನು ತಾನೇ ಭಯಪಡದೆ ಹೇಗಿರಲಿ? ಹೋಗಲಿ ಬಿಡು. ಅವರೊಡನೆ ಕೂಡಿ ಬಾಳಲು ಇಷ್ಟವಿಲ್ಲದ ಪಕ್ಷದಲ್ಲಿ ನೀನು ಯುದ್ಧದಲ್ಲಿ ಆದರೂ ಪರಾನ್ಮುಖನಾಗು. ಅಮ್ಮ, ಈ ಕಣ್ಣು ಅಂತ ನೀತನಲ್ಲ ತಾಯಿ. ಪೌರುಷವರು ತನಗೆ ಹೋರಾಡಿ ನನ್ನ ಸ್ವಾಮಿ ದುರ್ಯೋಧನಿಗಾಗಿ ಮಣಿವೆನು. ನಾನು ಪರಾನ್ಮುಖನಾಗಲಾರೆ ತಾಯಿ, ಆಗಲಾರೆ. ಹೋಗಲಿ ಬಿಡು ಕತ್ತ, ನಿನಗೆಚ್ಚಿಗೆ ತೊಂದರೆ ಕೊಡಲಾರೆ. ಆದರೆ ನಾಳೆ ನಡೆಯಲಿರುವ ಭಯಂಕರವಾದ ಯುದ್ಧದಲ್ಲಿ ಪಾಂಡವರೇನಾದ್ರೂ ನಿನ್ನ ಕೈಗೆ ಸಿಕ್ಕಿದರೆ ಅಮ್ಮ, ಅವರನ್ನು ಮಾತ್ರ ಕೊಲ್ಲಬೇಡ ಕರ್ಣ. ಯಾರನ್ನಾದರೂ ಉಳಿಸುವೆನು, ಆದರೆ ಆ ಅರ್ಜುನನ್ನು ಮಾತ್ರ ಉಳಿಸಲಾರೆ ತಾಯಿ, ಅರ್ಜುನನ್ನು ಮಾತ್ರ ಉಳಿಸಲಾರೆ. ಕುಮಾರ, ಏನನ್ನುತ್ತಿರುವೆ? ಅಮ್ಮ, ಆ ಅರ್ಜುನನೊಡನೆ ನಾನು ಯುದ್ಧ ಮಾಡುವುದು ನನ್ನ ಸ್ವಾಮಿ ನೋಡಿ ಆನಂದ ಪಟ್ಟರೆ ಆಗ ಈ ನನ್ನ ಜನ್ಮ ಸಾರ್ಥಕವಾಗುವುದು ತಾಯಿ, ಸಾರ್ಥಕವಾಗುವುದು. ಅಮ್ಮ, ನನ್ನಿಂದ ಅರ್ಜುನನೇ ಮರಣ ಹೊಂದಿದರು ಅಥವಾ ಅರ್ಜುನನ ನಾನೇ ಮೃತ್ಯುವನ್ನು ಹೊಂದಿದರು ನಿನಗೆ 5 ಜನ ಮಕ್ಕಳು ಉಳಿದೇ ಉಳಿರಲ್ಲ ತಾಯಿ. ಅರ್ಜುನನ ಮೇಲೆ ನಿನಗಿಷ್ಟೊಂದು ವೈರ ಬೇಕೆ ಕರ್ಣ? ಹೋಗಲಿ. ಆದ್ರೆ ಕಟ್ಟ ಕಡೆಯದಾದ ನನ್ನದೊಂದು ಮಾತನ್ನಾದ್ರೂ ನೀನು ನಡೆಸಿಕೊಡುವೆಯಾ? ಹೇಳು ತಾಯಿ, ಅದೇನು ಹೇಳು ತಾಯಿ, ಖಂಡಿತವಾಗಿ ನಡೆಸಿಕೊಡುವೆ. ಸತ್ಯವಾಗಿ ನಡೆಸಿಕೊಡುವೆಯಾ? ಏಕಮ್ಮ, ಈ ನಿನ್ನ ಮಗನ ಸತ್ಯವನ್ನು ಆಡುವೆ ತಾಯಿ. ಹಾಗಾದ್ರೆ ಕೇಳು ಕುಮಾರ್, ಈ ಜಗತ್ತಿನಲ್ಲಿ ಆಯುಷ್ ಇದ್ದವರು ಎಲ್ಲಿ ಆದ್ರೂ ಬದುಕಿಕೊಳ್ಳು. ಈ ಹೆತ್ತ ಒಟ್ಟಿಗೂ ಅದೇ ಸಂತೋಷ. ನಾಳಿನ ಭಯಂಕರವಾದ ಯುದ್ಧದಲ್ಲಿ ನೀನು ದೊಡ್ಡ ಬಾಣವನ್ನು ಪುನಃ ಎಂತಹ ಮಾತನ್ನು ಕೇಳಿದೆ ಅಮ್ಮ. ಆ ಸುಯೋಧನ, ನನ್ನನ್ನು ನಂಬಿ ನೀನು ಸಂಪೂರ್ಣವಾಗಿ ಕೆಟ್ಟೆ. ಈಗಲೀಗ ನೀನು ಕೆಟ್ಟೆ. ಹಿಂದೆ ಮಹೇಂದ್ರನು ಮೋಸದಿಂದ ಬಂದು ನನ್ನ ವಜ್ರ ಕವಚವನ್ನು ಅಪಹರಿಸಿದನು. ವಿದುರನು ನಿನ್ನ ದುರಾದೃಷ್ಟಕ್ಕೆ ಸಭೆಯಲ್ಲಿ ವಿದುರನು ಬಿಲ್ಲನ್ನು ಮುರಿದು ಹಾಕಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮದ ರಹಸ್ಯವನ್ನು ತಿಳಿಸಿ ನನ್ನ ಧೈರ್ಯವನ್ನೇ ಕಿತ್ತುಕೊಂಡು ಹೋದ. ಈಗ ನನ್ನ ಎತ್ತ ಮಾತೆ ದೊಡ್ಡ ಬಾಣವನ್ನು ತೊಡಬೇಡವೆಂದು ವಚನ ಕೇಳುತ್ತಿರುವಳು. ನೋಡಿದೆ ಮಿತ್ರ, ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡುತ್ತದೆ. ಮಾಡಲಿ, ಪೌರುಷವರು ತನಕ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮಡಿವೆನು. ಉಳಿದಂತ ದೈವ ವಿಚ್ಛೇದಿದ್ದಾರೆ ತಾಯಿ. ಅಮ್ಮ, ಏಕಮ್ಮ ಕಂಡೀರು, ಈ ನಿನ್ನ ಮಗನು ನಿನ್ನ ಮಾತನ್ನು ನಡೆಸಿಕೊಡುವ ಇಲ್ಲವೆಂದು ನಿನ್ನಲ್ಲಿ ಸಂದೇಹ ತಾಯಿ. ಈ ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲ ತಾನೆ? ಇಲ್ಲಮ್ಮ, ಖಂಡಿತವಾಗಿಲ್ಲ ತಾಯಿ. ಎತ್ತ ಕರುಳಿನ ಬಾಧೆಯನ್ನು ನಾ ಬಲ್ಲೆ, ಸತ್ಯ ಧರ್ಮ ಸಾಕ್ಷಿಯನ್ನು ನಾ ಬಿಡಲೊಲ್ಲೆ, ಕಟ್ಟ ಕಡೆಯೋ ಧರ್ಮದಾರಿಗೆ ಕಾಲಿಡಲೊಲ್ಲೆ, ಇದೋ ಕೊಡುವೆನು ಬಾಧೆಯನ್ನು ಬಿಡು ಚಿಂತೆಯ ಜನನೇ ಜನನೇ. ಸಂದೇಹವ ಬಿಡು ಅಮ್ಮ, ಈ ಕಳ್ಳನ ಬಾಧೆ ಕೇಳಮ್ಮ, ಸಂದೇಹವ ಬಿಡು ಅಮ್ಮ. ಹಿಡಿಯುವುದೊಂದೇ ಬಾಣದ ಗುರಿಯು, ತೊಡುವುದಿಲ್ಲ ನಾ ಮತ್ತೊಂದ. ಹಿಡಿಯುವುದೊಂದೇ ಬಾಣದ ಗುರಿ, ತೊಡುವುದಿಲ್ಲ ನಾ ಮತ್ತೊಂದ. ಮುಗಿಲೆಳೆದು ಬರಲಿ ಈ ಭೂಮಿಯ ಬಿರಿದು ನಿಲ್ಲಲಿ, ಮುಗಿಲೆ ಇಳಿದು ಬರಲಿ ಈ ಭೂಮಿಯ ಬಿರಿದು ನಿಲ್ಲಲಿ. ನಿನ್ನಾಳ ತಪ್ಪೆನಮ್ಮ, ನಿನ್ನಾಳ ಸತ್ಯವಮ್ಮ, ಬಿಡುತ್ತಿದ್ದೆಯ ಜನನೇ.
ಅಮ್ಮ, ಶ್ರೀಕೃಷ್ಣ ಪರಮಾತ್ಮನ ಕುಟಿಲೋಪಾಯವನ್ನು ಫಲಿಸಿತು. ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ ತಾಯಿ. ನಿಮ್ಮ ಸಂತೋಷವಿದ್ದಂತಾಗಲಿ ತಾಯಿ. ಕರ್ಣ, ಇಂತಹ ಸಂಕಟ ನಾಶಗಳಿಂದಲೇ ಸರ್ವ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವೇ ಈ ಪ್ರಪಂಚದಲ್ಲಿ ಇಲ್ಲದಂತೆ ನಾಶವಾಗಿ ಹೋಗಲಿ ಮಗನೇ, ನಾಶವಾಗಿ ಹೋಗಲಿ. ಅಮ್ಮ ಅಮ್ಮ ಅಮ್ಮ, ಸ್ವಲ್ಪ ನಿಲ್ಲು ತಾಯಿ. ಏನು ಕಂದ? ಅಮ್ಮ, ಕೊನೆಯದಾಗಿ ನನ್ನದೊಂದು ಮಾತನಾಡಿ ನಡೆಸಿಕೊಡುವೆ ತಾಯಿ. ಅದೇನು ಹೇಳು ಮಗನೇ. ಅಮ್ಮ, ಎತ್ತ ಮಾತೆಯ ಪ್ರಥಮ ದರ್ಶನವೇನೋ ಆಯಿತು, ಇದೇ ಅಂತಿಮ ದರ್ಶನವೆಂದು ತೋರುತ್ತಿದೆ ಅಮ್ಮ. ಕುಮಾರ, ಅಮ್ಮ, ಈ ಯುದ್ಧ ಮುಗಿಯುವವರೆಗೂ ನಾನೇ ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿ ತಿಳಿಸಬೇಡ ತಾಯಿ. ದೈವವಸ್ ನಾನೊಂದು ವೇಳೆ ಈ ಯುದ್ಧದಲ್ಲಿ ಮರಣವನ್ನು ಹೊಂದಿದರೆ ಕರ್ಣ, ಅಮ್ಮ, ಆ ಸತ್ಯವಂತನಾದ ಆ ಧರ್ಮರಾಯನ ಕೈಯಲ್ಲಿ ನನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡಿಸಬೇಕೆಂದು ಬೇಡಿಕೊಳ್ಳುತ್ತಾಯಿ. ಇಂತಹ ಸಂಕಟ ನಾಶಗಳಿಂದಲೇ ಸರ್ವ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವೇ ಪ್ರಪಂಚದಲ್ಲಿ ಇಲ್ಲದಂತೆ ನಾಶವಾಗಿ ದೈವಾನುಕೂಲವಿಲ್ಲ ಮನುಷ್ಯನು ಈ ಪ್ರಪಂಚದಲ್ಲಿ ಬದುಕಿದ್ದರೂ ವ್ಯರ್ಥ. ಅಯ್ಯೋ ಪಾಪಿ ಕರ್ಣರೇ, ಈ ಹಣೆಯಲ್ಲಿ ಎಂತಹ ಕ್ರೂರವಾದ ಲಿಪಿಯನ್ನು ಬರೆದೆ. ವಿಧಾತನ ನಾಟಕ ಬಲ್ಲವರ್ಯಾರಂಧಕಾರವು ಮಾನವನ ಲೋಕ ಎಲ್ಲ ಮಾಯೆ ಮಾಯೆ ಗಾಯಲ. ನನ್ನಯ್ಯ ಬಾಳೆ ಕಣ್ಣೀರ ಜಗದಿ ನನ್ನಯ್ಯ ಬಾಳೆ ಕಣ್ಣೀರ ಜಗದಿ ಪಾಲಿ ಪರ್ಯಾರಿ ನನ್ನ ಮೋರೆಯ ಪಾಲಿ ಪರ್ಯಾರಿ ನನ್ನ ಮೋರೆಯ ಕೊನೆಗಾಣಿಸಯ ಕರ್ಮದ ಬಂಧನ ಕೊನೆಗಾಣಿಸಯ ಕರ್ಮದ ಬಂಧನ ದಾರಿಯು ಕಾಣದ ಬಂಧನ ತೆರೆದರೆ ದಾರಿಯು ಕಾಣದ ಬಂಧನ ತೆರೆದ ಗತಿ ಯಾರು ಇಲ್ಲ ಜಗದಿ ಮತಿ ಗತಿಹೀನಾದ ಜಗದಿ ವಿಧಿಗೈ ಸಮೋದದಿಂದ ಗತಿಹೀನಾದ ಜಗದಿ ವಿಧಿ ಉಳಿದಿದೆ ಮನದ ಕಣ್ಣೀರ. ಅಮ್ಮ, ನಾನಿಂದು ಪಾಂಡವರ ವಿರುದ್ಧ ಯುದ್ಧಕ್ಕಾಗಿ ಹೊರಟಿರುವನು ತಾಯಿ, ನನ್ನನ್ನು ಆಶೀರ್ವದಿಸು ತಾಯಿ. ಏನು ಯುದ್ಧ? ಇದೆಂತಹ ಕೆಟ್ಟ ಸುದ್ದಿ ಕುಮಾರ. ನಿನಗೆ ಯುದ್ಧಕ್ಕೆ ಆಜ್ಞೆಯನ್ನು ಕೊಟ್ಟವರು ಯಾರು? ಅಮ್ಮ, ಈ ದುರ್ಯೋಧನನು ಅಸಹಾಯ ಶೂರನು. ಈ ದುರ್ಯೋಧನನು ಯುದ್ಧದ ಸಲುವಾಗಿ ಯಾರ ಸಹಾಯವನ್ನು ಕೇಳನು. ಅಷ್ಟೇ ಅಲ್ಲದೆ ಏಕಮ್ಮ, ನಿನಗೆ ತಿಳಿಯದೆ ತಾಯಿ, ಈಗಾಗಲೇ ನಮ್ಮ ಸೈನ್ಯವು ಕುರುಕ್ಷೇತ್ರದ ರಣಭೂಮಿಯಲ್ಲಿ ಬೀಡು ಬಿಟ್ಟಿರುವುದು ತಿಳಿಯದೆ ತಾಯಿ. ಅದು ನಿನ್ನ ಡಾಂಬಿಕದ ಪ್ರದರ್ಶನದ ಪರಮಾವಧಿ ಎಂದು ಪಾಂಡವರನ್ನು ಎದುರಿಸಿ ಊಟಿದ ಆಟವೆಂದು ಭಾವಿಸಿದ್ದೆ. ಆದರೆ ಧರ್ಮ, ನೀತಿ, ಮನುಷ್ಯತ್ವಕ್ಕೆ ತಿಲಾಂಜನನ್ನು ಕೊಟ್ಟು ನೀನು ಈ ರೀತಿ ಯುದ್ಧವನ್ನು ಪ್ರಾರಂಭಿಸಿರುವೆಂದು ಮಾತ್ರ ನಾನು ತಿಳಿದಿರಲಿಲ್ಲ. ಅಮ್ಮ, ಈ ಅಪೌರುಷದ ಮಾತುಗಳನ್ನು ಕೇಳಿ 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 ಬೇಸತ್ತಿರುವೆನು ತಾಯಿ. ಅಮ್ಮ, 100 ಜನ ವೀರಪುತ್ರರನ್ನು ಹೆತ್ತ ಮಾತೆಯ ಬಾಯಿಯಲ್ಲಿ ಇಂತಹ ಘೋರವಾದ ಮಾತೆ ತಾಯಿ, ಘನಘೋರವಾದ ಮಾತೆ. ಅಮ್ಮ, ಧರ್ಮದ ರಹಸ್ಯವನ್ನು ನೀನು ತಿಳಿಯಲಾರೆ. ಅಮ್ಮ,
ಧರ್ಮ ಯುದ್ಧವು ಕ್ಷತ್ರಿಯನ ಧರ್ಮ. ನಾನು ಆ ಧರ್ಮವನ್ನು ಪಾಲಿಸುವೆನು ತಾಯಿ, ಪಾಲಿಸುವೆನು. ಧರ್ಮದ ರಹಸ್ಯವನ್ನು ನೀನು ತಿಳಿಯಲಾರೆ ಕುಮಾರ. ಧರ್ಮದ ಸಲುವಾಗಿ ಮಾನವರು ತಮ್ಮ ಪವಿತ್ರವಾದ ಜನ್ಮವನ್ನೇ ತ್ಯಾಗ ಮಾಡುವರು. ನೀನು ಪಾಂಡವರನ್ನು ನಾನಾ ವಿಧವಾಗಿ ಹಿಂಸಿಸಿದೆ, ಮೋಸದಿಂದ ರಾಜ್ಯವನ್ನು ಅಪಹರಿಸಿದೆ, ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿಯನ್ನು ಅಪಮಾನಗೊಳಿಸಿರುವೆ. ಸ್ತ್ರೀಯರಲ್ಲಿ ಜನಿಸಿ ಸ್ತ್ರೀಯರಲ್ಲಿ ಪಾಲಿತನಾಗಿ ಕೊನೆಗೆ ಸ್ತ್ರೀಯರಿಗೆ ಸಾಧಿಸಿದ್ದವಾದ ಸನ್ಮಾರ್ಗವನ್ನು ನಿರಾಕರಿಸಿದಂತಹ ನೀಚನು ಧರ್ಮವನ್ನು ತಿಳಿಯುವುದು ಹೇಗೆ ಸಾಧ್ಯ? ಹಾಗೇನಾದ್ರೂ ತಿಳಿಯುವ ಇಚ್ಛೆ ಇದ್ದರೆ ಪಾಂಡವರೊಡನೆ ಸಂಧಿಗೆ ಸಮ್ಮತಿಸು. ಅಮ್ಮ, ಕೋಟಿ ಕೋಟಿ ಈಟಿಯ ಇರಿತವನ್ನಾದರೂ ಸಹಿಸಬಲ್ಲೆ, ಸಾವಿರ ಸರ್ಪಗಳ ವಿಷವನ್ನಾದರೂ ಅಡಗಿಸಬಲ್ಲೆ. ಆದರೆ ಆ ಪಾಂಡವರೊಡನೆ ಮೊದಲ ಮೈತ್ರಿ ಸಾಧ್ಯವಿಲ್ಲ ತಾಯಿ, ಮೊದಲ ಮೈತ್ರಿ ಸಾಧ್ಯವಿಲ್ಲ. ಅಷ್ಟೇ ಅಲ್ಲವೇ ಏಕಮ್ಮ, ಏಕಮ್ಮ ನಿನಗೆ ತಿಳಿಯದೆ ತಾಯಿ, ಈ ನಿನ್ನ 2 ಹಸ್ತದ ವಾದದಿಂದ ಈ ರಣಭುಜದ ಒಲಮೆಯು ನಿನಗೆ ತಿಳಿಯದೆ ತಾಯಿ. ಅಷ್ಟೇ ಅಲ್ಲದೆ ಈಗಲೂ ಸಹ ಒಂದು ಮದಿಸಿದ ಮದ್ದಾನೆಯ ಮದವನ್ನು ಮುರಿಯಬಲ್ಲೆ, 1000 ಸಿಂಹಗಳನ್ನು ಸೀಳಿ ಬಿಸಾಡಬಲ್ಲೆ. ಆದರೆ ಪಾಂಡವರೊಡನೆ ಮೈತ್ರಿ ಸಾಧ್ಯವಿಲ್ಲ ತಾಯಿ, ಸಾಧ್ಯವೇ ಇಲ್ಲ. ಅವರು ಮಾಡಿದ್ದು ಧರ್ಮ ಸಮ್ಮತವೇ, ಆದರೆ ಅಂತಹ ಧರ್ಮಕ್ಕೆ ನನ್ನ ಶತಾಧಿಕ ಧಿಕ್ಕಾರವಿರಲಿ ತಾಯಿ, ನನ್ನ ಶತಾಧಿಕ ಧಿಕ್ಕಾರವಿರಲಿ. ಪತ್ನಿಯನ್ನು ಅಪಮಾನಗೊಳಿಸುತ್ತಿರುವುದನ್ನು ಎದುರಿನಲ್ಲಿ ತಟಸ್ಥವಾಗಿ ಕುಂತು ನೋಡುತ್ತಿರುವುದು ಒಬ್ಬ ಕ್ಷತ್ರಿಯನ ಧರ್ಮವಂತಿರಲಿ, ಒಬ್ಬ ಕೇವಲ ಮಾನವನ ಧರ್ಮವೂ ಅಲ್ಲ ತಾಯಿ, ಮಾನವ ಧರ್ಮವೂ ಅಲ್ಲ. ನನ್ನ ಭಾನುಮತಿಗಾಗಲಿ, ನನ್ನ ಅರಮನೆಯ ಓರ್ವ ಸ್ತ್ರೀಗಾಗಲಿ ಇಂತಹ ಅಪಮಾನವಾಗಿದ್ದರೆ ನಾನೇನು ಮಾಡುತ್ತಿದ್ದೆ ಬಲ್ಲೆಯ ತಾಯಿ? ಏನು ಮಾಡುತ್ತಿದ್ದೆ ಅಮ್ಮ? ಪಣಬಂಧವನ್ನು ಧಿಕ್ಕರಿಸಿ ಸಮಗ್ರ ಪೃಥ್ವಿಯ ಪ್ರತಿಕಾಂಕ್ಷಿಯಾಗಿ ಎದುರಿಗೆ ಬಂದಿದ್ದರು ಸಹ ಲೆಕ್ಕಿಸದೆ ಅಪಮಾನದ ಪ್ರತಿರೋಧವನ್ನು ತೋರುತ್ತಿದ್ದ ತಾಯಿ, ಅಪಮಾನದ ಪ್ರತಿರೋಧವನ್ನು ತೋರುತ್ತಿದ್ದೆ. ಆದರೆ ಆ ಪಾಂಡವರು ಮಾಡಿದ್ದೇನು? ಕೇವಲ ಒಬ್ಬ ಹೇಡಿಯು ಮಾಡದಂತ ತಟಸ್ಥ ಭಾವ ತಾಯಿ, ತಟಸ್ಥ ಭಾವ. ಅದಕ್ಕಾಗಿಯೇ ತಾಯಿ ನನಗೆ ಆ ಪಾಂಡವರ ಮೇಲೆ ಅಷ್ಟೊಂದು ದ್ವೇಷ. ಅಷ್ಟೇ ಅಲ್ಲವೇ ಆ ಪಾಂಡವರು ಭರತ ವಂಶದ ಕಳಂಕ ಸ್ವರೂಪರು ತಾಯಿ, ಕಳಂಕ ಸ್ವರೂಪರು. ಅವರನ್ನು ಸಮೂಲನವಾಗಿ ನಿರ್ನಾಮ ಮಾಡಿ ದಶಂತನು ದುಷ್ಯಂತ ನಮ್ಮ ಪೂರ್ವಜರ ಪುಣ್ಯ ಸ್ಫೂರ್ತಿಯನ್ನು ದುಷ್ಕೀರ್ತಿ ಕಳಂಕದಿಂದ ನಾಶ ಮಾಡುವ ಸಲುವಾಗಿಯೇ ತಾಯಿ, ಇಂಥ ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡುವ ಸಲುವಾಗಿಯೇ ತಾಯಿ ಈ ಯುದ್ಧ. ಇದಕ್ಕಾಗಿ ನಾನು ದೀಕ್ಷಾಬದ್ಧನಾಗಿರುವನು ತಾಯಿ, ದೀಕ್ಷಾಬದ್ಧನಾಗಿರುವನು. ನನ್ನನ್ನು ಆಶೀರ್ವದಿಸು ತಾಯಿ, ನನ್ನನ್ನು ಆಶೀರ್ವದಿಸು. ನಿನ್ನ ಜ್ಞಾತಿ ಹಿಂಸೆಗೆ ನನ್ನ ಆಶೀರ್ವಾದ ಅಷ್ಟೊಂದು ಅಗತ್ಯವೇ ಇಲ್ಲ. ನನ್ನ ಆಶೀರ್ವಾದವನ್ನು ಹೊಂದಲು ನೀನು ಅರ್ಹನಲ್ಲ. ಹೊರಟು ಹೋಗು ಇಲ್ಲಿಂದ. ಅಮ್ಮ, ಮಾತೃವಾಕ್ಯವನ್ನು ಪರಿಪಾಲಿಸಿದ ಪಾಪವು ನನ್ನ ಕಪಾಲಿಗೆ ಕಟ್ಟಿಟ್ಟ ಬತ್ತಿಯಾದರೂ ಸರಿಯೇ ಆ ಪಾಂಡವರನ್ನು ಯುದ್ಧಕ್ಕಾಗಿ ಆಹ್ವಾನಿಸಿ ಬಿಡುತ್ತೇನೆ ತಾಯಿ. ಆಹ್ವಾನಿಸುತ್ತಿರುವುದು ನನ್ನ ಶತ್ರುಗಳನ್ನಲ್ಲ, ನಿನ್ನ ಮೃತ್ಯುವನ್ನು. ಅಮ್ಮ, ಹಸ್ತಿನಾವತಿಯ ರಕ್ತ ಸಿಂಹಾಸನ ರಕ್ತದ ಮಡುವಿನಲ್ಲಿ ಮುಳುಗಬೇಕಾಗುವುದು. ಮುಳುಗಲಿ. ಹಸ್ತಿನಾವತಿಯ ಬದಿಯಲ್ಲಿ ಹರಿಯುತ್ತಿರುವ ಕೆನ್ನೀರ ಕಾಲುವ ರಕ್ತದ ಹೊಳೆಯಾಗಿ ಹರಿಯಲಿರುವುದು. ಭಾರತ ಸ್ತ್ರೀಯರೆಲ್ಲ ತಮ್ಮ ತಮ್ಮ ಪವಿತ್ರವಾದ ಮಾಂಗಲ್ಯಗಳನ್ನು ಕೈಯಲ್ಲಿ ಹಿಡಿದು ನಿಲ್ಲಬೇಕಾಗುವುದು. ದುರ್ಯೋಧನ, ಮಾನವನೋ ಅಥವಾ ದಾನವನೋ? ಅಮ್ಮ, ಎಂದಿನಿಂದ ನಾನು ಮಾನವನಲ್ಲ, ಮಾನವ ರೂಪದ ದೌರ್ತಾನವ. ದೈವವೇ, ಅಮ್ಮ ನನ್ನನ್ನು ಆಶೀರ್ವದಿಸು ತಾಯಿ. ನನ್ನ ಪುತ್ರರಲ್ಲಿ ದುರ್ಯೋಧನನ್ನು ಎಷ್ಟು ಪ್ರೀತಿ ಆದರಗಳಿಂದ ಸಾಕಿ ಸಲಹಿದೆನಾದರೂ ಎಷ್ಟು ವಿಧವಾಗಿ ಹೇಳಿದ್ರು ನನ್ನ ಮಾತನ್ನು ಕೇಳುತ್ತಿಲ್ಲ. ಆಗಲಿ, ವೀರ ಮಾತೆಯಾಗಿ ಆಶೀರ್ವಾದ ಮಾಡುವುದು ನನ್ನ ಕರ್ತವ್ಯ. ಬಾ ಕುಮಾರ, ಸಮೀಪದಲ್ಲಿ ಮಂಡಿ ಕೊಡುತ್ತೂ ಆಶೀರ್ವಾದ ಮಾಡ್ತೀನಿ. ದಯಾಮಯ, ನನ್ನ ಈ ಗಾಂಧಾರಿ ಅಗ್ನಿಮಯ ಸ್ಪರ್ಶದಿಂದ ಒಂದು ಹುಲ್ಲು ಕಟ್ಟಿ ಸಹಿತ ವಜ್ರಾಯುಧಕ್ಕಿಂತ ಕಠಿಣವಾಗಿ ಹೋಗಿ ಬಾ ಕುಮಾರ. ಛಲವು ಬಲವಿದೆ ನಂಬಿ ನಡೆದ ಕುಬರ ನೀನು, ಛಲವು
ರಣದೋಳ್ ಶತ್ರುಗಳ ಸೆರೆ ಬೆಳೆದು ರಣದೋಳ್ ಶತ್ರುಗಳ ಸೆರೆ ಬೆಳೆದು ಮಾರು ಮಾಯನ್ನ ಕಂದ ಹೋಗಿ ಬಾ ಕುಮಾರ್. ಯಥೋ ಧರ್ಮಸ್ತಥೋ ಜಯ. ಯಾರಲ್ಲಿ ಧರ್ಮ ಇರುವುದು ಅವರಿಗೆ ಜಯವಾಗಲಿ. ಯಥೋ ಧರ್ಮಸ್ತಥೋ ಜಯ. ಯಾರಲ್ಲಿ ಧರ್ಮವಿರುವುದೋ ಅವರಿಗೆ ಜಯವಾಗಲಿ. ಯಥೋ ಧರ್ಮಸ್ತಥೋ ಜಯ. ಯಥೋ ಧರ್ಮಸ್ತಥೋ ಜಯ. ಯಥೋ ಧರ್ಮಸ್ತಥೋ ಜಯ. ಎಂದು ಧರ್ಮಕ್ಕೆ ಜಯವಾಗಲೇಬೇಕು, ಅಂದರೆ ನನಗೆ ಜಯವಾಗಲೇಬೇಕು. ಎಂದು ಕಾಲಾವಕಾಶ ಬೇಕೇ? ಮರಗಲಿ ರಣಬೇರಿಗಳು ದಶ ದಿಕ್ಕುಗಳಲ್ಲಿ ಮುಗಿಲು ಕೊಟ್ಟುವಂತೆ ಜಯಗಳಿಸಲಿ. ಎಂದಿನ ಮುಂಬೆಳಗ್ಗೆ ನಾಳಿನ ಪಾಂಡವರ ಬೆಳಕು ಬೆಳಗ್ಗೆ ನಾಂದಿಯಾಗಲಿ. ಭೀಕರದಿಸರ ಛಾದಿತ ವೈರಿಯೋ, ಭೀಕರದಿಸರ ಛಾದಿತ ವೈರಿಯ ಪರಮ ಪಾಂಡವರ ಶಿಲೆಗಳ ಕರೆದು ದೇವತೆಗೆ ಆಹುತಿ ಕೊಡುವೆ. ಪರಮ ಪಾಂಡವರ ಶಿಲೆಗಳ ಕರೆದು ದೇವತೆಗೆ ಆಹುತಿ ಕೊಡುವೆ. ರಕ್ತವ ಹೋಗುಳಿ ಆಡುವೆ ನೀಗ, ರಕ್ತವ ಹೋಗುಳಿ ಆಡುವೆ ನೀಗ. ಭೀಕರದಿಸರ ಛಾದಿತ ವೈರಿಯ ಬಂದ ಭೀಮನ ಗುಂಡಿಗೆ ಸೇರಿ ರಕ್ತಪಾನವ ಮಾಡುವನೀಗ. ಬಂದ ಭೀಮನ ಗುಂಡಿಗೆ ಸೇರಿ ರಕ್ತಪಾನವ ಮಾಡುವನೀಗ. ರಕ್ತದ ಹೋಗುಳಿ ಆಡಲು ಬಿಡಲ, ರಕ್ತದ ಹೋಗುಳಿ ಆಡಲು ಬಿಡಲ. ಭೀಕರದಿಸರ 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 ಛೇದಿತ ವೈರಿಯ ದಯ ಸಂತಾಪವು ಮೇರೆ ಮೀರಿತು. ದಯ ಸಂತಾಪವು ಮೇರೆ ಮೀರಿತು. ಸಾರಿತು ವ್ಯಸನವು ಮನದೊಳಗೀಗ. ಸಾರಿತು ವ್ಯಸನವು ಮನದೊಳಗೀಗ. ಎಂತೋ ಸೈರಿಸಲಿ ಮನೋವ್ಯತೆಯ. ಭೀಮಸೇನ 10 ದಿನಗಳ ಘೋರ ಯುದ್ಧದಿಂದ ಭೀಷ್ಮನು ಹತನಾದ. ಇನ್ನು ಜಯವು ನಮ್ಮದೇ ಎಂದು ಭಾವಿಸಿದ್ದೇ. ಆದರೆ ಇನ್ನು ಈ ದಿನ ದ್ರೋಣರು ಅನಿರೀಕ್ಷಿತವಾಗಿ ನಿರ್ಮಿಸಿರುವ ಚಕ್ರವ್ಯೂಹವನ್ನು ನೋಡಿ ನಮ್ಮ ಆಸೆಗಳೆಲ್ಲ ಭಂಗವಾಯಿತಲ್ಲ. ಹೌದು ಅಗ್ರಜ, 10 ಹರಿದಾಯಿತು. ದ್ರೋಣಾಚಾರ್ಯರು ಚಕ್ರವನ್ನು ಭೇದಿಸಿ ಕಾವಲಿಗಾಗಿ ಸೈನ್ಯವನನ್ನು ಕುಳ್ಳಿರಿಸಿದರು. ನಿನ್ನೆ ಯುದ್ಧಕ್ಕಾಗಿ ಹೋಗಿ ಖಿನ್ನನಾಗಿ ಹಿಂತಿರುಗಿದೆನು. ಹೌದು ಭೀಮಸೇನ, ಈ ಚಕ್ರವ್ಯೂಹವನ್ನು ಛೇದಿಸುವುದು ಕೃಷ್ಣ ಅರ್ಜುನನಿಂದಲೇ ಮತ್ತಾರಿಂದಲೂ ಸಾಧ್ಯವಿಲ್ಲ. ಒಂದು ಕಡೆ ಯುದ್ಧರಂಗದಲ್ಲಿ, ಮತ್ತೊಂದು ಕಡೆಯಲ್ಲಿ ಸಂತೃಪ್ತರೊಡನೆ ಓಡಾಡುತ್ತಿರುವುದನ್ನು ನೋಡಿದರೆ ನಮಗೆ ನಮ್ಮ ಸೈನ್ಯ ಹಿಂದಿರುಗುವ ಆಸೆಯೇ ಇಲ್ಲವಂತಾಯ್ತು. ಅಗ್ರಜ, ಇದಕ್ಕೇನಾದರೂ ಒಂದು ಉಪಾಯ ಮಾಡಲೇಬೇಕು. ಇಲ್ಲವಾದರೆ ಖಚಿತ. ಚಿಂತೆಯನ್ನು ತಡವು ಮಾಡ ನಿನಗೆ ಕೊಡು ನೀ ಅಭಯ. ಚಿಂತೆಯನ್ನು ತಡವು ಮಾಡ ನಿನಗೆ ಕೊಡು ನೀ ಅಭಯ. ಯೂಹವೇ ಕಡಿದು ವೈರಿಗಳ ಚಿರಗಳನ್ನೆಲ್ಲ ದ್ರೋಣರ ಯೂಹವೇ ಕಡಿದು ವೈರಿಗಳ ಶಿರಗಳನ್ನೆಲ್ಲ
ಜಯವೊಂದಿರಲಿ ಹಿಂದಿದೆ ಸನ್ನೆ ತಾನೇ ಬರಲಿ ಬಂದೆ ಪಾರ್ಥನ ಜಯವೊಂದಿರಲಿ ಹಿಂದಿದೆ ಸನ್ನೆ ತಾನೇ ಬರಲಿ ಕಣದೊಳಗೆ ಕೆಣಕಿದರೆ ಕರುಳುಗಳ ಬಗೆದಿಡುವೆ ಕಣದೊಳಗೆ ಕೆಣಕಿದರೆ ಕರುಳುಗಳ ಬಗೆದಿಡುವೆ ಕೊಡುಗೆ ಅಭಯ ದೊಡ್ಡಪ್ಪ ಇದಕ್ಕೋಸ್ಕರ ಇಷ್ಟೊಂದು ಚಿಂತೆ ಇಡೀ ಬ್ರಹ್ಮಾಂಡವನ್ನೇ ನಡಗಿಸಬಲ್ಲ ಈ ನಿಮ್ಮ ಗದೆಯು ಕೈಯಲ್ಲಿರುವಾಗ ನನ್ನ ಪೂಜ್ಯ ತಂದೆಯ ಕಪಿಧ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಸೋಲೆ ವೀರಾದಿ ವೀರರಿಗೆ ಸೋಲೆ ಈಗ ನಮಗೆ ಒದಗಿ ಬಂದಿರುವ ಅಂತಹ ಆಪತ್ತಾದರೂ ಏನು ಜ್ಯೇಷ್ಠ ಪಿತ ಮಗು ಅಭಿಮನ್ಯು ದೊಡ್ಡಪ್ಪ ನಿನ್ನ ಪಿತನಿಲ್ಲದ ಸಮಯವನ್ನು ನೋಡಿ ದ್ರೋಣಾಚಾರ್ಯರು ಚಿತ್ರವ್ಯೂಹವನ್ನು ನಿರ್ಮಿಸಿರುವರು ಅದನ್ನು ಕಂಡ ನಮ್ಮ ಸೈನ್ಯ ಪರಾಭವಗೊಂಡು ಓಡುತ್ತಿರುವುದು ನೋಡು ಏನು ಹೇಳುತ್ತಿರುವಿರಿ ದೊಡ್ಡಪ್ಪ ಯುಗವ ಭೇದಿಸಿ ಬರುವೆ ಕುರುಕುಲಾದ ನಾಶವದೈವೆ ಯುಗವ ಭೇದಿಸಿ ಬರುವೆ ಕುರುಕುಲಾದ ನಾಶವದೈವೆ ಹದಮರ ಒದಿಸಲು ಸುಡಿನವು ಎನಗೆ ಹದಮರ ಒದಿಸಲು ಸುಡಿನವು ಎನಗೆ ಚಿಂತೆಯ ಬಿಡು ಬಿಡು ನೀ ಜನಕ ಚಿಂತೆಯ ಬಿಡು ಬಿಡು ನೀ ಜನಕ ಚಿಂತೆಯ ಬಿಡು ಬಿಡು ನೀ ಜನಕ ನೀ ಜನಕ ನೀ ಜನಕ ನೀ ಜನಕ ಇದಕ್ಕೋಸ್ಕರ ಇಷ್ಟೊಂದು ಚಿಂತೆ ಎನಗಪ್ಪಣೆಯನ್ನು ಕೊಡಿ ಆ ಚಕ್ರವ್ಯೂಹವನ್ನು ನಾನು ಭೇದಿಸಿ ಬರುವೆನು ಭೀಮಸೇನ ಮಗು ಅಭಿಮನ್ಯು ದೊಡ್ಡಪ್ಪ ನೀನು ಚಿಕ್ಕವನು ನಿನ್ನ ಶೌರ್ಯಕ್ಕೆ ಮೆಚ್ಚಿದೆ ಆದರೆ ನೀನು ಚಿಕ್ಕವನು ಮಗು ದೊಡ್ಡಪ್ಪ ನಾನು ಚಿಕ್ಕವನೇ ಇರಬಹುದು ಆದರೆ ಈ ನನ್ನ ಜೀವಜ್ಯೋತಿಯು ಚಿಕ್ಕದಲ್ಲ ಸದಾ ಕ್ಷತ್ರಿಯ ತೇಜಸ್ಸಿನಿಂದ ಉಜ್ವಲವಾಗಿ ಬೆಳಗುತ್ತಿರುವ ಈ ಕುರುಕ್ಷೇತ್ರ ಸಂಗ್ರಾಮದಲ್ಲಿ ಹೋರಾಡಲು ನನಗೆ ಅವಕಾಶವನ್ನು ಮಾಡಿಕೊಡಿ ಮರಣಕ್ಕೆ ಹಂಚಿ ಹಿಂದೆ ಓಡುವುದು ಕ್ಷತ್ರಿಯರ ಧರ್ಮವೇ ಶತ್ರುಗಳ ಸಂಹಾರಕ್ಕಾಗಿ ಹಿಡಿದಿರುವ ಈ ನನ್ನ ಖಡ್ಗವು ಅಡಿಗೆಯ ಮನೆಯಲ್ಲಿ ಕುಳಿತು ಕಾಯಿ ಪಲ್ಯಗಳನ್ನು ಕತ್ತರಿಸಲೇನು ಯಾವ ಆತಂಕವನ್ನು ಪಡೆದೆ ನನಗಪ್ಪಣೆಯನ್ನು ಕೊಡಿ ಆ ಚಕ್ರವ್ಯೂಹವನ್ನು ನಾನು ಭೇದಿಸಿ ಬರುವುದು ಆಗ ತಿಳಿವಿರಿ ಪಾರ್ಥನ ಮಗನು ಪಾರ್ಥನಷ್ಟೇ ಪರಾಕ್ರಮಶಾಲಿ ಎಂಬುದನ್ನು ಹೌದು ಅಪ್ಪಣೆಯನ್ನು ಕೊಡು ನಾನು ಕೂಡ ಅಭಿಮನ್ಯುನ ಜೊತೆ ಹೋಗಿ ಚಕ್ರವ್ಯೂಹದೊಳಗೆ ಭೇದಿಸಿ ಮುನ್ನುಗ್ಗಿ ಹಸಿತೆ ಹೆಬ್ಬುಲಿಯಂತೆ ಹೋರಾಡಿ ಆ ಕೌರವರನ್ನು ಧ್ವಂಸ ಮಾಡಿ ಬರ್ತೇನೆ ಅಪ್ಪಣೆಯನ್ನು ಕೊಡು ಅಗ್ರಜ ಅಪ್ಪಣೆಯನ್ನು ಕೊಡು ಭೀಮಸೇನ ನಿನ್ನ ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿ ಇಟ್ಟಿರುವೆನು ಯುದ್ಧ ರಂಗದಲ್ಲಿ ಒಂದು ಕ್ಷಣವೂ ಇದನ್ನು ಬಿಡಬೇಡ ಕುಮಾರ ಹೋಗ್ಲಿಪ್ಪ ನಿನಗೆ ಮಂಗಳವಾಗಲಿ ಅಭಿಮನ್ಯು ನಿಮ್ಮೆಲ್ಲರ ಆಶೀರ್ವಾದವು ಪಂಚಪಾಂಡವರ ಆಶೀರ್ವಾದವು ಸದಾ ವಜ್ರ ಕವಚದಂತೆ ನನ್ನನ್ನು ರಕ್ಷಿಸಿಕೊಂಡಿರುವಾಗ ಪಾಂಡವರಿಗೆ ಸೋಲೆ ವೀರಾದಿ ವೀರರಿಗೆ ಭಯವೇ ದೊಡ್ಡಪ್ಪ ವನದಂಗನಿರೋ ಮನಮೋಗುವನು ಸಖಿಯಾಡಿ
ಅವನಲ್ಲಿ ಮಿನುಗುವ ಧ್ರುವ ಚಂದ್ರನಾರೆ ಈ ಬಳಿ ಬಾರೆ ತೋರೆ ಈ ಬಳಿ ಬಾರೆ ರಚಿಸುತ್ತೋರೆ ವೈಯಾರಿ ಶೃಂಗಾರಿ ಸುರ ಸುಂದರಿ ವಾರಿ ಪ್ರೇಯಸಿ ಪೂರ್ವಶಿ ಮನದಿ ಕಾಡುವ ಈ ನಿನ್ನ ರೂಪ ಮನದಿ ಕಾಡುವ ಈ ನಿನ್ನ ರೂಪ ಪ್ರಣಯ ಮಿಲನ ಅನುರಾಗ ಬಂದ ಪ್ರಣಯ ಮಿಲನ ಅನುರಾಗ ಬಂದ ಪ್ರೇಮದ ರಸಿಗೆ ವಯ್ಯಾರ ಚಂದ ಪ್ರೇಮದ ರಸಿಯ ವಯ್ಯಾರ ಚಂದ ಇಂದು ನಿನ್ನ ಬಿಡಲಾರೆ ಇಂದು ನಿನ್ನ ಬಿಡಲಾರೆ ಇಂದು ನಿನ್ನ ಬಿಡಲಾರೆ ಮೋಹಗೊಂಡು ನಾ ಬಂದು ತಾಳಲಾರೆ ಬೇಗ ಬಾರೆ ವಿರಹ ವೇದನೆ ತಾಳಲಾರೆ ಬೇಗ ಬಾರೆ ವಿರಹ ವೇದನೆ ಬಾರೆ ಪ್ರೇಯಸಿ ಪೂರ್ವಶಿ. ಪ್ರಾಣೇಶ್ವರ, 4 ದಿವಸಗಳಿಂದ ಈ ನಿನ್ನ ಹೃದಯಾದಿ ದೇವನ ದರ್ಶನವಾಗಲಿಲ್ಲವೆಂದು ಹಂಬಲಿಸುತ್ತಿದೆಯಲ್ಲ, ಈ ದಿವಸ ನನಗರ್ಪಿಸಲು ಏನನ್ನು ಸಿದ್ಧಪಡಿಸಿರುವೆ? ಸ್ವಾಮಿ, ಈ ನನ್ನ ಸರ್ವಸ್ವ ನಿನಗೆ ಅರ್ಪಿಸಿರುವಾಗ ಪುನಃ ಕೊಡಲು ನನ್ನದಾಗಿ ಏನು ತಾನೇ ಉಳಿದಿರುವುದು? ಇದು ಈ ನಿನ್ನ ಹೃದಯದ ಪ್ರೇಮ. ಆಹಾ, ಗಾನ ಕೋಗಿಲೆ ನಿನಗೆ ಏನು ಹೇಳಲೇ, ಗಾನ ಕೋಗಿಲೆ ಗಾನ ಕೋಗಿಲೆ ಜಾಣ ಕೋಗಿಲೆ ಏನು ನೀಡಲೇ,
ಗಾನ ಕೋಗಿಲೆ ಗಾನ ಕೋಗಿಲೆ ಸ್ವಾಮಿ, ಈ ನನ್ನ ಹೃದಯ ಮೊದಲಿನಿಂದ ನಿನ್ನದೇ ಆಗಿರುವುದು. ಪುನಃ ಕೊಡುವ ಅಗತ್ಯವಿಲ್ಲ. ಅದನ್ನು ನಾನು ಚೆನ್ನಾಗಿ ಬಲ್ಲೆ ಸರಿ. ಪ್ರತಿದಿನವೂ ಪ್ರತಿಕ್ಷಣವೂ ನಿನ್ನ ಪ್ರೇಮ ಪೂಜೆಯನ್ನು ಹೊಸ ಹೊಸದಾಗಿ ಪಡೆಯಬೇಕೆಂಬುದೇ ನನ್ನ ಬಯಕೆ. ವಾಸುದೇವ ವಸಂತದ ಬಳ್ಳಿಯು ಪ್ರತಿಕ್ಷಣವೂ ಪ್ರತಿದಿನವೂ ಪ್ರತಿಕ್ಷಣವೂ ಆ ಸೃಷ್ಟಿಕರ್ತನನ್ನು ಹೇಗೆ ಆರಾಧಿಸುವವೋ ಹಾಗೆ ಪಕ್ಷಿಗಳು ತಮ್ಮ ಚಿಲಿಪಿಲಿ ಗಾನದಿಂದ ಇಡೀ ಪ್ರಕೃತಿ ದೇವತೆಯನ್ನು ಹೇಗೆ ನಕ್ಕು ನಲಿಸುವವೋ ಹಾಗೆ ಇಡೀ ಜಗತ್ತಿಗೆ ಸರ್ವಸಾಕ್ಷಿಯಾದ ಸೂರ್ಯದೇವನು ತನ್ನ ಹೊಸ ಹೊಸ ಕಿರಣಗಳಿಂದ ಇಡೀ ಜಗತ್ತನ್ನು ಹೇಗೆ ಬೆಳಗಿಸುವನು ಹಾಗೆ ನನ್ನ ನಿನ್ನ ಪ್ರೇಮದ ವಿಚಾರ ಉತ್ತರ. ನಿನ್ನೆ ದಿವಸ ನಾವು ತೀವ್ರ ಶೋಕದಿಂದ ದಗ್ಧರಾಗಿದ್ದೀವಿ. ಇಂದು ಆನಂದದಿಂದ ಕಾಲಹರಣ ಮಾಡುತ್ತಿದ್ದೇವೆ. ಈ ಆನಂದದ ಸುಪ್ರಭಾತದಲ್ಲಿ ನಿನ್ನ ಪ್ರೇಮ ಪೂಜೆಯನ್ನು ಹೊಸ ಹೊಸದಾಗಿ ಪಡೆಯಬೇಕೆಂಬುದೇ ನನ್ನ ಬಯಕೆ. ಸ್ವಾಮಿ, ಉತ್ತರ. ದೇವರ ಪೂಜೆಯನ್ನು ಬಯಸಿ ಬಂದಾಗ ಈ ಭಕ್ತ ನಿರಾಕರಿಸುವಳೆ. ಪ್ರೇಮದ ವಿಚಾರದಲ್ಲಿ ಎಷ್ಟೇ ಆಗಲಿ ನೀನು ಪಂಡಿತನಲ್ಲವೇ? ಇದು ಈ ಪೀಠವನ್ನು ಅಲಂಕರಿಸಿ ನನ್ನ ಪ್ರೇಮರಾಧನೆಯನ್ನು ಸ್ವೀಕರಿಸು. ಸ್ವಾಮಿ, ಇದು ನಾನೇ ಆಯುಧ ಹೂಗಳಿಂದ ಕಟ್ಟಿದ ವಿಜಯ ಮಾಲಿಕೆಯನ್ನು ಅರ್ಪಿಸುವೆನು. ಈ ಭಕ್ತಳಲ್ಲಿ ಪ್ರಸನ್ನಾಗು. ಬಿಡುಮೋ
ನನ್ನ ಕಣ್ಣೀರ ಕಣ್ಣಾರೆ ನೀನೊಡೆಯ, ನನ್ನ ಮನಸ್ಸಿನ ಕಥೆಯು ನೀ ಕೇಳಯ್ಯ. ನನ್ನ ಕಣ್ಣೀರ ಕಣ್ಣಾರೆ ನೀನೊಡೆಯ, ಹೀಗೆ ಮನಸ್ಸಿನ ಕಥೆಯು ನೀ ಕೇಳಯ್ಯ. ಬಾರು ನೀ ಬೇಗ ಈ ಬೇಗ ನಿನ್ನ ಈ ಅಪೂರ್ವ ಪ್ರೇಮ ಸಾಧನೆಗೆ ಮೆಚ್ಚಿ ನನ್ನ ಹೃದಯ ಮಂದಿರದಲ್ಲಿ ನಿನಗೆ ಸ್ಥಾನವನ್ನು ಕೊಡು. ಬಾ ನನ್ನ ಪಕ್ಕದಲ್ಲಿ ಕುಳಿತು. ಉತ್ತರ, ಈ ದಿವಸ ನಾನು ಯುದ್ಧದಲ್ಲಿ ಒಂದು ಮಹತ್ ಕಾರ್ಯವನ್ನು ಸಾಧಿಸಬೇಕಾಗಿರುವುದು. ಗುರು ದ್ರೋಣಾಚಾರ್ಯರ ಚಕ್ರವ್ಯೂಹವನ್ನು ಭೇದಿಸುವುದಾಗಿ ಜ್ಯೇಷ್ಠಪಿತನಿಂದ ಅನುಮತಿಯನ್ನು ಪಡೆದು ಬಂದಿರುವುದು. ನನ್ನನ್ನು ನಗುಮುಖದಿಂದ ಕಳಿಸಿಕೊಡಬಲ್ಲೆಯ ಉತ್ತರ? ಸ್ವಾಮಿ, ಈ 4 ದಿವಸಗಳಿಂದಲೂ ಯುದ್ಧದಲ್ಲಿ ನಿರತರಾಗಿರುವರು. ನನ್ನೊಡನೆ ಹಾಯಾಗಿ ಕಾಲವನ್ನು ಕಳೆಯಬಾರದೇನು? ಹಲೋ, ಉತ್ತರ, ಕೋಮಲವಾದ ಹಸ್ತಗಳಿಗೆ ಇದು ಯೋಗ್ಯವಾದ ಕಾರ್ಯವಲ್ಲ. ಅನಂಗ ರಾಜಲಕ್ಷ್ಮಿ, ನಿನ್ನ ಸಖಿಯರು ಹೊಸದಾಗಿ ಬಿಡಿಸಿ ತಂದಿರುವ ಹೂಗಳನ್ನು ಹೆರೆಗೇರಿಸು. ಚಂಚಲ ಕಟಾಕ್ಷದ ಬಾಣಗಳನ್ನು ಹೂಡು. ಮನ್ಮನ ಶಾಯಿನಿ,
ನಿನ್ನ ಹೃದಯ ಮಂದಿರದಲ್ಲಿ ನನಗೆ ಸ್ಥಾನವನ್ನು ಕೊಡು ಉತ್ತರ. ಅಬ್ಬಬ್ಬಾ, ಒಂದೇ ಉಸಿರಿನಲ್ಲಿ ಅದೆಷ್ಟೊಂದು ಪ್ರೇಮದ ಮಾತುಗಳು. ಉತ್ತರ. ಸಾಕಿ ವಿನೋದ ಸರೋಜನನ ನಾವಲ್ಲೇ ನಿನ್ನ ಪ್ರೇಮಾರ್ಚನ ಪ್ರೇಮಾರ್ಚನ ಪ್ರೇಮಾರ್ಚನ. ಸಾಕಿ ವಿನೋದ ಸರೋಜನನ ನಾವಲ್ಲೇ ನಿನ್ನ ಪ್ರೇಮಾರ್ಚನ ಪ್ರೇಮಾರ್ಚನ ಪ್ರೇಮಾರ್ಚನ. ಏಕಾಂಗಿಯಾಗಿ ಕವಿಯನೇ ಏಕಾಂಗಿಯಾಗಿ ಕಾಂಗೆಯನೇಗೆ ಹೋಗುವುದೆಂದಿಸಿಯೋ ಕಾಡಿನ. ಸಾಕಿ ವಿರೋಧ ಸರೋಜನನ ನಾವಲ್ಲೇ ನಿನ್ನ ಪ್ರೇಮಾರ್ಚನ ಪ್ರೇಮಾರ್ಚನ ಪ್ರೇಮಾರ್ಚನ. ಕಾರುಣ್ಯಶೀಲೆ ಕೋಮಲ ಬಾಲೆ ಕಾರುಣ್ಯಶೀಲೆ ಕೋಮಲ ಬಾಲೆ ಚಂದ್ರಮಣಿ ರಾಜನೇ ತನ್ನ ಕೋಪವೇ ಆನಂದವಾದಿರು ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ. ಸಾಕಿ ವಿನೋದ ಸರೋಜನನ ಸರೋಜನನ ಸರೋಜನನ. ಕ್ಷತ್ರಿಯ ಧರ್ಮವ ಪಾಲಿಸುವಾನ ಕ್ಷತ್ರಿಯ ಧರ್ಮವ ಪಾಲಿಸುವಾನ ಕಡಿಯುವೆ ಶತ್ರುಗಳ ಶತ್ರುಗಳ ಕತ್ತಿಯನ್ನು ಕಡಿಯುವೆ ಶತ್ರುಗಳ ಶತ್ರುಗಳ ಶತ್ರುಗಳ. ರಾಜನೇ ನಾನು ನಾ ಕೋಪವೇ ಆನಂದವಾದಿರು ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ. ಅಬ್ಬಬ್ಬಾ, ಒಂದೇ ಉಸಿರಿನಲ್ಲಿ ಅದೆಷ್ಟೊಂದು ಪ್ರೇಮದ ಮಾತುಗಳು. ಉತ್ತರ. ಕುರು ಪಾಂಡವರಿಗೆ ಇಂಥ ಭಯಂಕರವಾದ ಯುದ್ಧವು ಒದಗಿರುವಾಗ ನೀನು ನಗುತ್ತಿರುವೆಯಲ್ಲ, ನಾನು ಏನೆಂದು ಹೇಳಲಿ ಉತ್ತರ. ಈ ಪ್ರಪಂಚದಲ್ಲಿ ಸೃಷ್ಟಿಕರ್ತರು ಇಬ್ಬರಿರಬೇಕು. ಒಂದು ಈ ಕುರುಕ್ಷೇತ್ರ ಎಂಬ ಯುದ್ಧವನ್ನು ನಿರ್ಮಿಸಿದ ಹೃದಯಹೀನನೇ ಬೇರೆ, ಹಾಸ್ಯಮಯಿ ಗಾನಶೀಲೆ ಸೌಂದರ್ಯ ರಾಶಿಯಾದ ಈ ಉತ್ತರೆಯನ್ನು ನಿರ್ಮಿಸಿದ ಆ ಕಲಾವಿದಾತನೇ ಬೇರೆ ಅಲ್ಲವೇ ಉತ್ತರ. ಅದು ಹಾಗಲ್ಲ ಸ್ವಾಮಿ, ನಿಜವನ್ನು ನಾನು ಹೇಳುವೆನು. ಒಬ್ಬ ವಿಧಾತನು ಇಬ್ಬರು ಉತ್ತರಗಳನ್ನು ನಿರ್ಮಿಸಿರುವನು. ಇಲ್ಲಿಯವರೆಗೂ ಗಾನಶೀಲಿಯಾದ ನಾಟ್ಯಮಯಿಯಾದ ಒಬ್ಬ ಉತ್ತರ ನೋಡಿರುವೆ. ಇನ್ನು ಮುಂದೆ ವೀರಾಂಗನೆಯಾದ ವೀರಪತ್ಯಾದ ಮತ್ತೊಬ್ಬ ಉತ್ತರ ನೋಡುವೆ. ಹೋಗು ತರಣವೀರ, ಯುದ್ಧವು ಕ್ಷತ್ರಿಯರ ಧರ್ಮ, ಅದರಂತೆ ನೀನು ನಿನ್ನ ಧರ್ಮವನ್ನು ಪರಿಪಾಲನೆ ಮಾಡು. ಹಾಗಾದರೆ ನಾನೇನಾದರೂ ಈ ಒಂದು ವೇಳೆ ಈ ಯುದ್ಧದಲ್ಲಿ ಮಡಿದರೆ ನನಗೋಸ್ಕರ ನೀನು ಸ್ವಲ್ಪವೂ ದುಃಖಿಸುವುದಿಲ್ಲವೇ ಉತ್ತರ. ಇಲ್ಲ ಸ್ವಾಮಿ, ದುಃಖಿಸುವುದಿಲ್ಲ. ದುಃಖಿಸುತ್ತ ಪತಿಯನ್ನು ಬೀಳ್ಕೊಳ್ಳಾರದ ಪತ್ನಿಯು ವೀರಾಂಗನೆ ಎನಿಸಿಕೊಳ್ಳಲು ಸಾಧ್ಯವೇ? ಹೋಗುವನು ಸ್ವಾಮಿ, ನಿನ್ನ ಕರ್ತವ್ಯದಲ್ಲಿ
ನಾವಾಡುವ ಬಾರೆ ಮನದಿನಿಯಳೆ ನಲ್ಲೇ ಎನ್ನ ಮನದಿನಿಯಳೆ ನಲ್ಲೇ. ನಾನು ನೋಡುತ್ತಿರುವುದೇನೇಶ್ವರ, ನಾನು ನೋಡುತ್ತಿರುವುದೇನೇಶ್ವರ, ಉತ್ತರ ನಾನು ನೋಡುತ್ತಿರುವುದು ಏನೇಶ್ವರ, ನಾನು ನೋಡುತ್ತಿರುವುದು ಉತ್ತರ ಸಂಪಿಗೆಯ ಸುಗಂಧದಲ್ಲಿ ಮಲ್ಲಿಗೆಯ ಮಾಧುರ್ಯವೆಂಬ ಸುಖ ಸಂಸಾರದ ಆನಂದವನ್ನು ಕಂಡು ನನಗೆ ಬಹಳ ಸಂತೋಷವಾಯಿತು. ಈ ಭಾರತ ವರ್ಷದಲ್ಲಿ ನೀನೇ ಭಾರತ ನಾರಿ. ನೀನು ಕ್ಷತ್ರಿಯ ರತ್ನನು, ಯುದ್ಧವು ನಿನ್ನ ಗೌರವ, ಕೀರ್ತಿ, ಸಂಪತ್ತುಗಳು. ಹಾಗಾದರೆ ಈ ಯುದ್ಧದಲ್ಲಿ ನಾನೇನಾದರೂ ಒಂದು ವೇಳೆ ಮಾಡಿದರೆ ನನಗೋಸ್ಕರ ನೀನು ಸ್ವಲ್ಪವೂ ದುಃಖಿಸುವುದಿಲ್ಲವೇ? ಇಲ್ಲ ಸ್ವಾಮಿ, ದುಃಖಿಸುವುದಿಲ್ಲ. ನಿನ್ನಾಜ್ಞೆಗೆ ವಿರುದ್ಧವಾಗಿ ಒಂದೇ ಒಂದು ಕಮ್ಮನಿ ಭೂಮಿಗೆ ಬಿದ್ದರು ನನ್ನ ಕಣ್ಣುಗಳನ್ನು ಕಿತ್ತು ನಿನ್ನ ಪಾದಗಳಿಗೆ ಅರ್ಪಿಸುವೆನು. ಈ ಉತ್ತರಿ ವೀರಸತಿ ಪತಿ ಆಜ್ಞೆ ಒಳಗೆ ದೇವರಾಜ್ಞೆ ಇದ್ದಂತೆ. ಹೋಗಿ ಬನ್ನಿ ಸ್ವಾಮಿ, ಜಯಶೀಲರಾಗಿ ಹಿಂತಿರುಗಿ. ಆಗಲಿ ಉತ್ತರ. ನೀನೇ ಹಾಕಿರುವ ಈ ವಿಜಯಮಾಲಿಯಿಂದ ಭೂಷಿತನಾಗಿ ರಣರಂಗದಲ್ಲಿ ಹೋರಾಡುವುದು. ನನಗಿನ್ನೂ ಅಪಜಯವಿಲ್ಲ ಉತ್ತರ. ನಾನಿನ್ನು ಬರುತ್ತೇನೆ. ಮನದಾಸೆ ನಿನ್ನ ಬಯಸುತ್ತಿದೆ ಸುಂದರ, ಮನದಾಸೆ ನಿನ್ನ ಬಯಸುತ್ತಿದೆ ಸುಂದರ. ರಸಮಯ ಸಂಗೀತವು, ರಸಮಯ ಸಂಗೀತವು ಮಧುರಾನಂದವಾಗಿರುವ ಸುಂದರ. ಮನದಾಸೆ ನಿನ್ನ ಬಯಸುತ್ತಿದೆ ಜಯತ್ರಿಫಲ ಮಹಾಭೀಕರ ಜಯತ್ರಿಫಲ ಸಹಸ್ರ ಕುರ್ಮಂಡು ಭಯಂಕರ ಸಹಸ್ರ ಕುರ್ಮಂಡು ಭಯಂಕರ ಮಹಾರಥಿಕ ಬಹು ಪದಾತಿ ಪರಿರುತ ಮಹಾರಥಿಕ ಬಹು ಪದಾತಿ ಪರಿರುತ ಮಹತ್ವರ ಭಯಕಾಂತ ವಿಜಯ ವಿಜಯ ಜವದಳಿ ರವಿ ರಣಭೂಮಿಯ ಪರಿಯ ವಿಜಯ ವಿಜಯ ಹಯಿತ ನಿವದಯಿತ ತುರುಗ ಗಜ ಸಹಿತ ನರವ ವಿಭವ ವಿಜಯ ವಿಜಯ ಹಯಿತ ನಿವದಯಿತ ತುರುಗ ಗಜ ಸಹಿತ ನರವ ವಿಭವ ವಿಭವ ವಿಜಯ ವಿಜಯ ಪಾರ್ಥ
ಅತ್ತ ನೋಡು, ಕೌರವರ ಚದುರಂಗ ಸೈನ್ಯವು. ಪರಮಾತ್ಮ, ಅರ್ಜುನ, ಈ ಪರಮಾತ್ಮ, ಅರ್ಜುನ, ಈ ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಬಂದಿರುವ ವೀರರನ್ನು ನನಗೊಂದು ಸಾರಿ ತೋರಿಸು ದೇವ. ಭಾರತ, ಅತ್ತ ನೋಡು, ಕೌರವರ ಚದುರಂಗ ಸೈನ್ಯವು ಪ್ರಚಂಡದ ಚಂಡಮಾರುತದಂತೆ ಉಜ್ವಲಿತವಾಗಿ ಮಹಾಸಾಗರದಂತೆ ನಿಂತಿರುವುದು. ಸೈನ್ಯದ ಅಧಿಕಾರಿಯಾದ ಭೀಷ್ಮನು ಚತುರ್ರಶ್ವ ರಥದಲ್ಲಿ ಕುಳಿತು ಯುದ್ಧಕ್ಕೆ ಸಿದ್ಧನಾಗಿ ಬರುತ್ತಿರುವನು. ಆತನು ಮಹಾಭಾರತದ ಕೀರ್ತಿ ಜ್ಯೋತಿ, ನಿನ್ನ ಪೂಜ್ಯ ಪಿತಾಮಹ. ನೀನು ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ಒಂದು ಸಾರಿ ವಂದಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಆಜ್ಞೆ ಮಾಧವ. ಗುರು ಪಿತಾಮಹಂ ಭೀಷ್ಮನ್, ಈ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ವಾಸುದೇವ, ಅರ್ಜುನ, ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರವಾದ ಸಮಯ. ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ಏನೆಂದು ಹೇಳುವೆನಾದರೂ ಇದೇನು ಅರ್ಜುನನ ಪತನವೋ ಅಥವಾ ಉತ್ಥಾನವೋ? ಪಾರ್ಥ, ಏಕೆ ಈ ರೀತಿ ವಿಚಲಿತನಾಗಿರುವೆ ಪಾರ್ಥ? ಸಮರದಿ ಸೆಣಸಾಡಲ ಕೃಷ್ಣ, ಸಮರದಿ ಸೆಣಸಾಡಲ ಕೃಷ್ಣ, ಸಮರದಿ ಸೆಣಸಾಡಲ. ಅರ್ಜುನ, ಗುರು ಬಾಂಧವರ ಚಿರಚೇತಿಸೇನ, ಗುರು ಬಾಂಧವರ ಚಿರಚೇತಿಸೇನ, ಗುರು ಬಾಂಧವರ ಚಿರಚೇತಿಸೇನ. ಅಲ್ಪ ಭೋಗವ ಭಯತಿ ಪಾತಕಿ ನಾನಾದೆ, ಅಲ್ಪ ಭೋಗವ ಭಯತಿ ಪಾತಕಿ ನಾನಾದೆ. ಸಮರದಿ ಸೆಣಸಾಡನ ಕೃಷ್ಣ, ಸಮರದಿ ಸೆಣಸಾಡನ ಕೃಷ್ಣ, ಸಮರದಿ ಸೆಣಸಾಡನ, ಸಮರದಿ ಸೆಣಸಾಡನ. ಸಮರದಿ ಸೆಣಸಾಡಯ್ಯ ಪಾತ, ಸಮರದಿ ಸೆಣಸಾಡಯ್ಯ ಪಾತ, ಸಮರದಿ ಸೆಣಸಾಡಯ್ಯ ಪಾತ. ಕೊಲ್ಲಲು ನೀನ್ಯಾರೋ, ಅಳಿಯಲು ಅವನ್ಯಾರೋ, ಕೊಲ್ಲಲು ನೀಯಾರೋ, ಅಳಿಯಲು ಅವನ್ಯಾರೋ. ಹೊಂದಯೊಗವ ತ್ಯಜಿಸಿ ಪಾತಕಿ ಈಡಾಗಲು, ಹೊಂದಯೊಗವ ತ್ಯಜಿಸಿ ಪಾತಕಿ ಈಡಾಗಲು. ಸಮರದಿ ಸೆಣಸಾಡಯ್ಯ ಪಾರ್ಥ, ಸಮರದಿ ಸೆಣಸಾಡಯ್ಯ ಪಾರ್ಥ, ಸಮರದಿ ಸೆಣಸಾಡಯ್ಯ. ಸೊಲುತ್ತಿದೆ ಕೈ ಕಾಲು, ಜರುತ್ತಿದೆ ಗಾಂಡೀವ, ಸೊಲುತ್ತಿದೆ ಕೈ ಕಾಲು, ಜರುತ್ತಿದೆ ಗಾಂಡೀವ, ಸೊಲುತ್ತಿದೆ ಕೈ ಕಾಲು, ಜರುತ್ತಿದೆ ಗಾಂಡೀವ. ಮತಿಗಿನ ನಾನಾದೆ ಪದವ ತೊರೆಯೋಣ, ಮತಿಗಿನ ನಾನಾದೆ ಪದವ ತೊರೆಯೋಣ. ಸಮರದಿ ಸೆಣಸಾಡನ ಕೃಷ್ಣ, ಸಮರದಿ ಸೆಣಸಾಡನ ಕೃಷ್ಣ, ಸಮರದಿ ಸೆಣಸಾಡನ, ಸಮರದಿ ಸೆಣಸಾಡನ, ಸಮರದಿ ಸೆಣಸಾಡನ. ಪರಮಾತ್ಮ, ಅರ್ಜುನ, ಈ ದಿವಸ ಬೇಸಿಗೆ ಬಿಸಿಲಿನಿಂದ ಬೆಂದ ತಾವರೆಯಂತೆ ನನ್ನ ಮುಖವು ಮಾಡಿರುವುದು. ಹೃದಯದಲ್ಲಿ ಕಂಪನವು, ರೋಮಾಂಚನವು ಮೂಡಿಬರುತ್ತಿರುವುದು. ಪರಮಾತ್ಮ, ಕೈ ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ. ನಾಲಿಗೆಯು ಒಣಗುತ್ತಿರುವುದು, ಗಾಂಡೀವ ಜಾರಿ ಕೆಳಗೆ ಬಿಡುತ್ತಿರುವುದು. ಪರಮಾತ್ಮ, ಅರ್ಜುನ, ನಾನು ನೋಡುತ್ತಿರುವುದಾದರೂ ಏನು? ಇವರೆಲ್ಲ ನನ್ನ ಬಂಧು ಬಾಂಧವರು, ಮಿತ್ರರು, ಜ್ಞಾತಿಗಳು. ರಾಜ್ಯದಾಸೆಯಿಂದ ನಾನಿವರನ್ನು ವಧಿಸಲಾರೆ ದೇವಾ.
ನನಗೆ ಈ ಯುದ್ಧವೇ ಬೇಡ, ರಥವನ್ನು ಹಿಂತಿರುಗಿಸು ಮಿತ್ರ. ಅರ್ಜುನ, ಇದೇನಿದು? ಇಂತಹ ವಿಷಮಾವಸರದಲ್ಲಿ ಇಂಥ ಕಶ್ಮಲ ಭಾವವು ನಿನ್ನಲ್ಲಿ ಏಕೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ನರಾದೇನಂತೆ ವರ್ತಿಸುತ್ತಿರುವಲ್ಲ. ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ನರನೆಂದು ಹೆಸರಾಗಿ ಏಡಿ ಎಂಬ ನಿಂದನೆಯನ್ನು ನೀನು ಹೇಗೆ ಸಹಿಸುವೆ? ಈ ದೌರ್ಬಲ್ಯವನ್ನು ಬಿಟ್ಟು ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಬೇಡ ಮಾಧವ ಬೇಡಿಕೊಂಡೆ ದೇವ, ಬೇಡ ಮಾಧವ ಬೇಡ ಮಾಧವ ಬೇಡಿಕೊಂಡೆ ದೇವ, ಬೇಡ ಮಾಧವ ನುಡಿಯೋಳು ನಾನು ಕೆಳ ಬಯಸಲಾರೆ, ನುಡಿಯೋಳು ನಾನು ಕೆಳ ಬಯಸಲಾರೆ. ಬೇಡ ಮಾನವ ಬೇಡಿಕೊಂಡೆ ದೇವ, ಬೇಡ ಮಾನವ ಪರಮಾತ್ಮ. ಅರ್ಜುನ, ಪರಮಾತ್ಮ ಅರ್ಜುನ, ಭೀಷ್ಮನು ನನ್ನ ಪೂಜ್ಯ ಪಿತಾಮಹ, ಆಚಾರ್ಯ ದ್ರೋಣರು ನನಗೆ ಹಸ್ತ್ರವಿದ್ಯೆ ಹೇಳಿಕೊಟ್ಟ ಗುರು. ನನ್ನ ಕೈಯಾರೆ ನಾನೇ ಇವರನ್ನು ಹೇಗೆ ವಂದಿಸಲಿ ದೇವಾ? ಅಶಾಶ್ವತವಾದ ರಾಜ್ಯದ ಲೋಭಕ್ಕೊಳಗಾಗಿ ಶಾಶ್ವತವಾದ ಧರ್ಮವನ್ನು ನಾಶ ಮಾಡಲು ನನ್ನಿಂದ ಸಾಧ್ಯವಿಲ್ಲ ಕೃಷ್ಣ. ಅರ್ಜುನ, ನೋಡು ಪಾತ ಎಡಿದನವಿದೆ, ನೋಡು ಪಾತ ನೋಡು ನೋಡು ಪಾತ ಎಡಿದನವಿದೆ, ನೋಡು ಪಾತ ಗಾಢದಿಂದ ಸಲವ ಮುಡು ಜೋಡಿಸೇಗ, ಗಾಢದಿಂದ ಸಲವ ಮುಡು ಜೋಡಿಸೇಗ, ನೋಡು ಪಾತ ಎಡಿದನವಿದೆ, ನೋಡು ಪಾತ ಪಾತ ಅರ್ಜುನ, ಯಾರು ಯಾರನ್ನ ಒದಿಸುವುದು? ಅಳಿವಿಲ್ಲದ ಆತ್ಮನು ಒದಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಾಡಿ ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮವು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸು. ಮರಣವು ದೇಹಕ್ಕೆ ಮಾತ್ರ ನಾಶ, ಅವಿನಾಶಿಯಾದ ಆತ್ಮನ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಕ್ಯಾವಸ್ಥೆಗಳು ಪ್ರಾಪ್ತವಾದಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದುದು. ಈ ಭೀಷ್ಮ, ದ್ರೋಣ, ನಾನು, ನೀನು ಅನೇಕ ಸಾರಿ ಜನಿಸಿರುವೆವು, ಮುಂದೆಯೂ ಜನಿಸುವೆವು. ಜನ್ಮ ಮೃತ್ಯುಗಳ ಆತ್ಮನಾನಂತ ಪ್ರಸಾದದ ಎರಡು ಅಂತರಗಳು. ಹುಟ್ಟಿದವನಿಗೆ ಮರಣ, ಮೃತ್ಯುವಿಗೆ ಪುನರ್ಜನ್ಮ ಮೊದಲೇ ನಿಶ್ಚಯವಾಯಿತು. ಯುದ್ಧವು ಕ್ಷತ್ರಿಯರ ಧರ್ಮ. ನಿನ್ನ ಧರ್ಮವನ್ನು ನೀನು ಪರಿಪಾಲನೆ ಮಾಡು ಪಾರ್ಥ. ಪಾರ್ಥ, ಗುರು ಬಾಂಧವಾರ ಶಿರವ ಕರಿಯಲಾರೆ, ಗುರು ಬಾಂಧವಾರ ಶಿರವ ಕರಿಯಲಾರೆ, ಗುರು ಬಾಂಧವಾರ ಶಿರವ ಕರಿಯಲಾರೆ, ಗುರು ಬಾಂಧವಾರ ಶಿರವ ಕರಿಯಲಾರೆ, ನರಕ ಭಾಗಿಯಾಗಿ ನರಳಲಾರೆ ದೇವ, ನರಕ ಭಾಗಿಯಾಗಿ ನರಳಲಾರೆ ದೇವ, ಬೇಡ ಮಾನವ ಬೇಡಿಕೊಂಡೆ ದೇವ, ಬೇಡ ಮಾನವ ಪರಮಾತ್ಮ. ಅರ್ಜುನ, ಯುದ್ಧದ ಹೆಸರೆತ್ತಿದರೆ ನನಗೆ ನನ್ನ ಮೈಯೆಲ್ಲ ರೋಮಾಂಚನವಾಗುತ್ತಿರುವ ದೇವ. ನಾನು ಹೇಳಿಯಲ್ಲ ಪರಮಾತ್ಮ, ಪಾಪದ ಭೀತಿಯಿಂದ ಯುದ್ಧ ವಿಮುಖನಾಗಿರುವೆನು ದೇವ. ಅರ್ಜುನ,
ದುಷ್ಟ ಶಿಕ್ಷಣನು ಶ್ರೇಷ್ಠ ಪಾಲನ ದುಷ್ಟ ಶಿಕ್ಷಣನು ಶ್ರೇಷ್ಠ ಪಾಲನ ದುಷ್ಟ ಶಿಕ್ಷಣನು ಶ್ರೇಷ್ಠ ಪಾಲನನು ದುಷ್ಟ ಶಿಕ್ಷಣನು ಶ್ರೇಷ್ಠ ಪಾಲನನು ದುಷ್ಟೀಕರ್ತನನು ನಿಜದಿಂದ ನೋಡು ದುಷ್ಟೀಕರ್ತನನು ನಿಜದಿಂದ ನೋಡು ನೋಡು ಪಾಠ ಎಡಿತನಂತೆ ನೋಡು ಪಾಠ ಅರ್ಜುನ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು. ಪರಾಧರ್ಮ ಲಂಬನವು ಅನರ್ಥಕಾರಿ ಅರ್ಜುನ. ಇದು ಧರ್ಮಯುದ್ಧ. ಈ ಯುದ್ಧದಿಂದ ನೀನೇನಾದರೂ ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ, ಅಕೀರ್ತಿ ಬಾಜಕನೆನಿಸುವೆ. ಶತ್ರುಗಳು ಏಡಿ ಎಂದು ಹೀಯಾಳಿಸುವರು, ಆತ್ಮೀಯರು ವಂಚಕನೆಂದು ನಿಂದಿಸುವರು. ಕರ್ಮವು ಪೌರುಷದ ಲಕ್ಷಣ. ಅಕರ್ಮಣ್ಯನಾದ ಮಾನವನು ಜೀವಂತ ಸವದಂತೆ ಸರ್ವನಿಂದಿಗೂ ಪಾತ್ರನು, ಸರ್ವರಿಂದ ವರ್ಜಿತನು. ಆ ಅಜ್ಞಾನದಿಂದ ನೀನು ಕರ್ಮಭ್ರಷ್ಟನಾಗಬೇಡಪ್ಪ ಅರ್ಥ. ಕರದಿ ಕಾಂಡಿವಿಯ ದಲಿತಲಾರೆ ಕರದಿ ಕಾಂಡಿವಿಯ ದಲಿತಲಾರೆ ಕರದಿ ಕಾಂಡಿವಿಯ ದಲಿತಲಾರೆ ದೇವ ಕರದಿ ಕಾಂಡಿವಿಯ ದಲಿತಲಾರೆ ದೇವ ಮರಳು ಮಾತಿನೇಗೆ ಗರ್ವ ಮುಗಿವೆ ದೇವ ಮರಳು ಮಾತಿನೇಗೆ ಗರ್ವ ಮುಗಿವೆ ದೇವ ಮಾಧವ ಬೇಡಿಕೊಂಡೆ ದೇವ ಪರಮಾತ್ಮ. ಅರ್ಜುನ, ಈ ಯುದ್ಧದಲ್ಲಿ ನನ್ನ ನಿರ್ದಿಷ್ಟ ಕರ್ಮವೇನು? ಧರ್ಮ ನಾಶವು ಧರ್ಮ ರಕ್ಷಣೆಯು ಉಭಯ ಭ್ರಷ್ಟನಾಗದಂತೆ ದಾರಿ ತೋರಿಸು ದೇವ. ಅರ್ಜುನ, ಅಂತ್ಯದಲ್ಲಿ ಸೃಷ್ಟಿ ಅಂತ್ಯದಲ್ಲಿ ಹೋದೆ ಆದಿಯಲ್ಲಿ ಸೃಷ್ಟಿ ಅಂತ್ಯದಲ್ಲಿ ಆದಿಯಲ್ಲಿ ಸೃಷ್ಟಿ ಅಂತ್ಯದಲ್ಲಿ ಚೋದೆ ಆದಿಯಲ್ಲಿ ಸೃಷ್ಟಿ ಅಂತ್ಯದಲ್ಲಿ ಚೋದೆ ವಜಾದಲ್ಲಿ ಮೋದ ಕೈಲಿ ನೋಡು ಪಾಠ ವಜಾದಲ್ಲಿ ಮೋದ ಕೈಲಿ ನೋಡು ಪಾಠ ನೋಡು ಪಾಠ ನೋಡು ಅರ್ಜುನ, ಕರ್ಮವು ಮಾನವನ ಜೀವನದ ರಾಜ್ಯ ಮಾರ್ಗ. ನೀನೀಗ ಕರ್ಮತತ್ಪರನಾಗು. ಫಲಾಫಲಗಳು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಅಸ್ತ್ರವನ್ನು ಧರಿಸು, ಕರ್ಮಯೋಗಿನಿಸಿ, ಇಹದಲ್ಲಿ ಕೀರ್ತಿನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ. ಅರ್ಜುನ, ಪರಮಾತ್ಮ. ಅರ್ಜುನ, ನನ್ನ ಹೃದಯದ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಿಸುತ್ತಿರುವ ನೀನು ಯಾರು? ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು ದೇವ? ಅರ್ಜುನ, ನಾನು ನೀನು ಅನೇಕ ಸಾರಿ ಜನಿಸಿರುವವು, ಮುಂದೆಯೂ ಜನಿಸುವವು. ಜನ್ಮ ಮೃತ್ಯುಗಳ ಆತ್ಮನ ಅಂತ ಪ್ರಸಾದದ ಎರಡು ಅಂತರಗಳು. ಹುಟ್ಟಿದವನಿಗೆ ಮರಣ, ಮೃತ್ಯುವಿಗೆ ಪುನರ್ಜನ್ಮ. ಮೊದಲೇ ನಿಶ್ಚಯವಾಯಿರು, ಯುದ್ಧವು ಕ್ಷತ್ರಿಯರ ಧರ್ಮ. ನಿನ್ನ ಧರ್ಮವನ್ನು ನೀನು ಪರಿಪಾಲನೆ ಮಾಡುವ ಅರ್ಥ. ಪರಮಾತ್ಮ. ಅರ್ಜುನ, ನಿನ್ನ ವಾಕ್ಯಗಳನ್ನು ಕೇಳುತ್ತಿದ್ದರೆ ನನ್ನ ಮೈಯೆಲ್ಲ ರೋಮಾಂಚನವಾಗುತ್ತಿರುವುದು ದೇವ. ನೀನು ಯಾರು? ನಿನ್ನ ಮಾಯಾ ಲೀಲೆಗಳೇನು ಪರಮಾತ್ಮ? ಅರ್ಜುನ, ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನವಧರ್ಮಸ್ಯ ತದಾತ್ಮನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ
ಶ್ರುತಂ ಧರ್ಮ ಸಂಸ್ಥಾಪನಾಧಾರ್ಯ ಸಂಭವಾಮಿ ಯುಗೇ ಯುಗೇ ಸಂಭವಾಮಿ ಯುಗೇ ಯುಗೇ ಸಂಭವಾಮಿ ಯುಗೇ. ಅರ್ಜುನ, ನಾನು ಮಾಯಾರೂಪಿ ದರಿದ್ರ ಎನಿಸಿ ಸರ್ವ ಪ್ರಪಂಚವನ್ನೇ ದಾರುಣ್ಯ ಮಾಡುವನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವನು. ಅಗ್ನಿಮಯವಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನೇ ವ್ಯಾಪ್ತಿಸುವೆನು. ಮನೋಬುದ್ಧ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸುವನು. ಆತ್ಮವಿಕಾಸದ ರಾಜ್ಯಪಥದಲ್ಲಿ ನಡೆಸುವನು. ಬಹುರೂಪಾತ್ಮಕವಾದ ಜಗತ್ತಿನ ಪ್ರಭವ, ಪ್ರಳಯ, ಉದಯ, ವಿನಾಶಕ್ಕೆ ನಾನೇ ಕಾರಣ. ಸರ್ವಶ್ರೇಷ್ಠನು, ಸರ್ವಾಂತರ್ಗಾಮಿಯಾದ ಪರಾವಸ್ತುವೇ ನಾನು. ದಾರದಲ್ಲಿ ಮಣಿ ಪೋಣಿಸಲ್ಪಟ್ಟಂತೆ ಇಡೀ ವಿಶ್ವಸೃಷ್ಟಿಯು ನನ್ನಲ್ಲಿ ಪ್ರವೃತ್ತವಾಗಿವೆ. ನಾನು ನೀರಿನಲ್ಲಿ ರಸಾತ್ಮಕನು. ಸೂರ್ಯ ಚಂದ್ರನ ಕಾಂತಿಯು ನನ್ನದು. ಶಬ್ದದಲ್ಲಿ ಓಂಕಾರವು ನನ್ನದು. ಮನುಷ್ಯನ ಪೌರುಷವೂ ನನ್ನದು. ಸಮಸ್ತ ಭೂತಗಳಿಗೆ ಅಧಿಕಾರಿಯೂ ನಾನೇ. ದೇವತೆಗಳಲ್ಲಿ ಇಂದ್ರನು, ವೇದದಲ್ಲಿ ಶಾಮವು, ಪರ್ವತಗಳಲ್ಲಿ ಮೇರುವು, ರುದ್ರರಲ್ಲಿ ಶಂಕರನು, ಋಷಿಗಳಲ್ಲಿ ಮೃಗು ನಾನಾಗಿರುನು. ನನ್ನ ವಿಭೂತಿಗಳು ಅನಂತ, ಅಗಣ್ಯ, ಬೋಧ. ಅದರಲ್ಲೊಂದು ಅಲ್ಪಾಂಶದಿಂದ ಜಗತ್ತಿನ ಸೃಷ್ಟಿ, ಸ್ಥಿತಿ, ಲಯಗಳು ಜರುಗುತ್ತಿವೆ ಪಾರ್ಥ. ಪರಮಾತ್ಮ, ಅರ್ಜುನ, ನಿನ್ನ ಈ ಅಮೃತವಾದ ಗೀತೋಪದೇಶದಿಂದ ನನ್ನ ಹೃದಯದ ಅಂಧಕಾರವೇ ತೊಲಗಿತು. ಹೇ ಯೋಗೀಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸುವುದೇವು. ತಥಾಸ್ತು ಪಾರ್ಥ, ತಥಾಸ್ತು ಪಾರ್ಥ. ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಕರಾಳ ಕಾಲ ಸ್ವರೂಪನು ನಾನೇ. ಕುರುಕ್ಷೇತ್ರದಲ್ಲಿ ಸಮ್ಮಿಳಿತವಾಗಿ ಸಮಸ್ತ ಯೋಧರನ್ನು ಒಂದೇ ಬಾರಿಗೆ ಆಪೋಷಣೆ ಮಾಡಿ ಈ ನನ್ನ ಉದರದಲ್ಲಿ ಧರಿಸಿಕೊಳ್ಳುವನು. ನೀನು ನಿಮಿತ್ತ ಮಾತ್ರಕ್ಕೆ ನನಗೆ ಸಹಾಯಕನಾಗು. ಯುದ್ಧದಲ್ಲಿ ಜಯಶೀಲನಾಗಿ ಕೀರ್ತಿಯನ್ನು ಪಡೆಯ ಪಾರ್ಥ. ಆಹಾ, ಎಂತಹ ಭಯಾನಕ ರೂಪವಿದು. ಮಾನವ ಚಕ್ಷುಗಳಿಂದ ನಾನಿದನ್ನು ನೋಡಲಾರೆ. ವಿಮಲ ನಿರಂಜನ ನಮಿಸುವೆ ಪಾದಕ್ಕೆ. ವಿಮಲ ನಿರಂಜನ ನಮಿಸುವೆ ಪಾದಕ್ಕೆ. ವಾಸುದೇವ ಸಲಹೆ ವಿಮಲ ನಿರಂಜನ ನಮಿಸುವೆ ಪಾದಕ್ಕೆ. ವಾಸುದೇವ ಸಲಹೆ ನೋಡಲದನು ನಿನ್ನ ಈ ವಿಶ್ವರೂಪವ. ನೋಡಲದನು ನಿನ್ನ ಈ ವಿಶ್ವರೂಪವ. ಜೋಡಿಸಿ ಕರಗಳ ಬೇಡುವೆ ದೇವ. ಬೇಡಿಸಿ ಕರಗಳ ಬೇಡುವೆ ದೇವ. ವಾಸುದೇವ ಸಲಹೆ ವಿಮಲ ನಿರಂಜನ ನಮಿಸುವೆ ಪಾದಕ್ಕೆ. ವಾಸುದೇವ ಸಲಹೆ. ಆಹಾ, ಎಂತಹ ಭಯಾನಕ ರೂಪವಿದು. ಮಾನವ ಚಕ್ಷುಗಳಿಂದ ನಾನಿದನ್ನು ನೋಡಲಾರೆ. ಪರಮಾತ್ಮ, ಭಯವಾಗುತ್ತಿರುವುದು. ಆದಷ್ಟು ಬೇಗನೆ ಬಂದು ನಿನ್ನ ಸೌಮ್ಯ ಮೂರ್ತಿಯ ದರ್ಶನವನ್ನು ಕರುಣಿಸುದೇವ. ಭಯವನ್ನು ಬಿಡು ಪ್ರಾಣಸಕ. ಸಾಗರ ಮಧ್ಯದಲ್ಲಿ ಶಂಕುಚಕ್ರ ದಾಸೋಪಿತನಾಗಿ ನಿಂತಿರುವ ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು. ನಿನ್ನ ನೌಕೆಪದವು ಭ್ರಷ್ಟವಾಗದಂತೆ ನಿನ್ನ ನಿರ್ದಿಷ್ಟದ ದಡವನ್ನು ಮುಟ್ಟಿಸಲು ನಾನು ಕಾರಣಕರ್ತನಾಗನು. ನಡೆ ಪಾರ್ಥ, ಹೋಗೋಣ. ಅಸ್ಥಿರಂ ಏಹಂ ಈ ಶಾಶ್ವತಂ ಕರ್ತವ್ಯಂ ಮಾನವ ಧರ್ಮಂ ಧರ್ಮ ರಕ್ಷಕನಾನಿದೆ. ಹೊರಿದೇಕೆ ತಳವಳ ಪಡುವೆ ಮರುಳೇ ಮರುಳೇ. ನಮೋ ನಮೋ ವಿಘ್ನರಾಜ.
ಬಾಗಲಗುಂಟೆ ವಾರ್ಡ್ ನಂಬರ್ 14 ಈ ಒಂದು ದಾಸರಳ್ಳಿ ವಾರ್ಡ್ ನಂಬರ್ 14ರ ಕಾರ್ಪೊರೇಟರ್ ಆದಂಥ ಚಂದ್ರಶೇಖರ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅದೇ ರೀತಿ ಈ ಒಂದು ವಾರ್ಡ್ನ ನಾರಾಯಣಪ್ಪನವರು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಉಪಾಧ್ಯಕ್ಷರಾಗಿದ್ದಂಥವರು. ಅದೇ ರೀತಿ ಈ BG ನಟರಾಜ್ ಅವರು ಬಿಜೆಪಿ ಯುವ ಮೋರ್ಚಾ ಕಾರ್ಯದರ್ಶಿಯಾದಂಥವರು ಕೂಡ ಈ ಒಂದು ವೇದಿಕೆಗೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಈ ವೇದಿಕೆಗೆ ಸ್ವಾಗತವನ್ನು ಕೋರ್ತೀವಿ. ಅದೇ ರೀತಿಯಾಗಿ ಶಂಕರೇಗೌಡರವರು ವಾರ್ಡ್ ನಂಬರ್ 14, ಅದೇ ರೀತಿ ಮರುಸ್ವಾಮಿ ಅವರು ಬಿಜೆಪಿ ಮುಖಂಡರಾಗಿದ್ದವರು. ಅದೇ ರೀತಿ ಲೋಕೇಶ್ ರವರು ಬಿಜೆಪಿ ವಾರ್ಡ್ ನಂಬರ್ 13, ಅಂದಾನಪ್ಪನವರು ಬಿಜೆಪಿ ಮುಖಂಡರು. ಅದೇ ರೀತಿ ಗಣಪತಿ ಬಾರ್ ಅಂಡ್ ರೆಸ್ಟೋರೆಂಟ್ ಮಾಲೀಕರಾಗಿದ್ದಂಥವರು. ಅದೇ ರೀತಿ ಶ್ರೀಯುತ BM ಕೃಷ್ಣರವರು ಪ್ರಧಾನ ಕಾರ್ಯದರ್ಶಿ ವಾರ್ಡ್ ನಂಬರ್ 14, ಮತ್ತು ಶ್ರೀ B ಲೋಕೇಶ್ ರವರು ಕಾರ್ಯಾಧ್ಯಕ್ಷರು ಶನೇಶ್ವರ ದೇವಾಲಯ ಗ್ರೂಪ್ ಸಂಸ್ಥೆಯವರು, ಮತ್ತು ಸೌಂದರ್ಯ ಮಂಜಪ್ಪನವರು ಸೌಂದರ್ಯ ಗ್ರೂಪ್ಸ್ ಆಫ್ ಕಂಪನಿಯವರು. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಗನ್ಮ್ಯಾನ್ ಮಂಜಣ್ಣನವರು ಕಾಂಗ್ರೆಸ್ ಮುಖಂಡರು ಕೂಡ ಅವರು ಕೂಡ ಆಗಮಿಸಿದ್ದಾರೆ. ಅದೇ ರೀತಿ ಕಾಂತರಾಜು ಅವರು JDS ಮುಖಂಡರು ನೆಲಮಂಗಲ BML ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಯಿತು. ಕಾರಣಾಂತರದಿಂದ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಅನುಪಸ್ಥಿತಿಯಾಗಿದ್ದಾರೆ. ಅದೇ ರೀತಿ ಗೋವಿಂದೇಗೌಡರು JDS ಯಗ್ನಳ್ಳಿ, ಮತ್ತು ಶ್ರೀ K ಮುನ್ರಾಜು JDS ಮುಖಂಡರು. ಅದೇ ರೀತಿ ಬಸವರಾಜು BR ಗ್ರೂಪ್ ಮಾಲೀಕರು, ಮತ್ತು MS ಚಿತ್ರಶೇಖರ್ ಅವರು ಮೇಯರ್ ಆಗಿದ್ದಂಥವರು. ಅದೇ ರೀತಿ ಮೇಯರ್ ಕಾರ್ಮಿಕ ಮುಖಂಡರ ಸಂಘದ ಕಾರ್ಮಿಕರಾಗಿದ್ದಾರೆ. ಅದೇ ರೀತಿ ನಿಸರ್ಗ ಕೆಂಪರಾಜ್ ಅವರು ಗ್ರೂಪ್ ಆಫ್ ನಿಸರ್ಗ ಮಾಲೀಕರು ನೆಲಗದರಿನಹಳ್ಳಿ, ಮತ್ತು ಜವರೇಗೌಡರು ಸಮಾಜ ಸೇವಕರು ಮಂಜುನಾಥ್ ನಗರ, ಮತ್ತು ನಾಗರಾಜು ಓಬಳಾಪುರವರು ಇವರು ಕೂಡ ವೇದಿಕೆಗೆ ಆಗಮಿಸಿದ್ದಾರೆ. ಅದೇ ರೀತಿ ರಮೇಶ್ S ಕಾಂಗ್ರೆಸ್ DCP ಮುಖಂಡರಾಗಿದ್ದವರು, ಮತ್ತು ಹನುಮಂತರಾಜು ಕಾಂಗ್ರೆಸ್ ಮುಖಂಡರು, ಮತ್ತು ಲೋಕೇಶ್ ಇವರು ಕೂಡ ಕಾಂಗ್ರೆಸ್ ಮುಖಂಡರಾಗಿದ್ದವರು. ಅದೇ ರೀತಿ ರವಿಕುಮಾರ್ S ಮಂಜುನಾಥ್ ನಗರ ಹೊಸ ಬಡಾವಣೆ ನಾಗರಿಕ ಹಿತರಕ್ಷಣಾ ಸಮಿತಿ ಸಂಘದ ಕಾರ್ಯದರ್ಶಿಯವರು. ಇವರೆಲ್ಲರೂ ಕೂಡ ಎಲ್ಲರನ್ನು ವೇದಿಕೆಗೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿ ಬೋರೇಗೌಡರು ಸಮಾಜ ಸೇವಕರು ಜಯಮಾರುತಿ ನಗರದಿಂದ ಬಂದಿದ್ದಾರೆ, ಅವ್ರಿಗೂ ಕೂಡ, ಮತ್ತು ಪಾರ್ವತಮ್ಮನವರು. ಅದೇ ರೀತಿ ಬಾಗಲಗುಂಟೆ ವಾರ್ಡ್ನ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಯಾದಂಥವರು BM ಕೃಷ್ಣರವರು ವೇದಿಕೆಗೆ ಆಗಮಿಸಬೇಕು. ದಾಸರಳ್ಳಿ ಕ್ಷೇತ್ರದ ಬಿಜೆಪಿ ಯುವ ಪ್ರಧಾನ ಕಾರ್ಯದರ್ಶಿಯಾಗಿ ಹಾಗೂ ಈ ಭಾಗದ ಬಿಜೆಪಿ ಯುವ ಮುಖಂಡರಾದಂಥ BG ನಟರಾಜರವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತೀವಿ. ಈ ಭಾಗದ ಬಿಜೆಪಿ ಮುಖಂಡರಾದಂಥ ಶ್ರೀಮತಿ ಬೈಲಪ್ಪ ಮತ್ತು ಪಾರ್ವತಮ್ಮನವರು ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಮತ್ತು JDS ಬಾಗಲಗುಂಟೆ ವಾರ್ಡ್ ಅಧ್ಯಕ್ಷರು ದಾಸೇಗೌಡರು ಮತ್ತು ಚಂದ್ರಶೇಖರ್ ಅವರು ದಾಸರಳ್ಳಿ ಕ್ಷೇತ್ರದ JDS ಮುಖಂಡರಾಗಿದ್ದವರು, ಅವ್ರನ್ನೂ ಕೂಡ ಈ ವೇದಿಕೆಗೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅದೇ ರೀತಿ ಮೇಯರ್ ಆರ್ಗಾನಿಕ್ಸ್ ಕಾರ್ಮಿಕರ ಮುಖಂಡರಾದಂತಹ MS ಚಿತ್ರಶೇಖರ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳ್ಬಿಟ್ಟು ಅವರಲ್ಲೂ ಕೂಡ ಕೇಳ್ಕೊಳ್ತಾ ಇದ್ದೀವಿ. ಲೋಕೇಶ್ ರವರು ಬೈರ್ಶೆಟ್ಟಹಳ್ಳಿ ಪೊಲೀಸ್ ಇಲಾಖೆ ಇವರು ಕೂಡ ವೇದಿಕೆಗೆ ಬಂದಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತೀವಿ. ಸಿರೇದಳ್ಳಿ ಪದ್ಮರಾಜ್ ಅವರು JDS ಮುಖಂಡರು, ಅವ್ರಿಗೂ ಕೂಡ ಈ ವೇದಿಕೆಗೆ ಸ್ವಾಗತವನ್ನು ಬಯಸ್ತೀವಿ. M ನಾಗರಾಜ್ರವರು BBMP ಚಿಕ್ಕಸಂದ್ರ ವಾಟರ್ಮ್ಯಾನ್ ಅವ್ರಿಗೂ ಕೂಡ ಈ ಒಂದು ವೇದಿಕೆಗೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಸಮಾಜ ಸೇವಕರು ಜಯಮಾರುತಿ ನಗರ CG ನಂದಕುಮಾರ್ ಅವರು, KS ಲಿಂಗರಾಜರವರು ಸಂತೆ ಸೂಪರ್ ಮಾರ್ಕೆಟ್, ಶ್ರೀಮತಿ ಪಾರ್ವತಮ್ಮನವರು ವಿನಾಯಕ್ ನಗರ, ಶ್ರೀ ಬೆಟ್ಟೇಗೌಡರು ವಿನಾಯಕ್ ನಗರ, ಶ್ರೀ M ರಾಜಣ್ಣನವರು ಮಹಾಲಕ್ಷ್ಮಿ ಡೆವಲಪರ್ಸ್, ಶ್ರೀ B ಕುಮಾರ್ ಜಯಮಾರುತಿ ನಗರ,
ಶ್ರೀ ಸಿ ರಮೇಶ್ ರವರು ಮಾರುತಿ ಟ್ರಾನ್ಸ್ಪೋರ್ಟ್ ಅಶೋಕ್ ನಗರ, ಶ್ರೀ ನಾಗರಾಜರವರು ಬಿಬಿಎಂಪಿ ಮಹಾಲಕ್ಷ್ಮಿ ನಗರ, ಗಂಗಭೈರಯ್ಯನವರು ಕೆನ್ಮೆಂಟಲ್ ವಿಡಿಯೋ ಕಾರ್ಮಿಕ ಸಂಘದ ಮುಖಂಡರಾಗಿದ್ದವರು. ಅದೇ ರೀತಿಯಾಗಿ BR ರಾಮಮೂರ್ತಿಯವರು ಪೊಲೀಸ್ ಇಲಾಖೆ ವಿನಾಯಕ್ ನಗರ. ಅದೇ ರೀತಿಯಾಗಿ ಡಾಕ್ಟರ್ ಶಿವ ಎಸ್ ನರರೋಗ ತಜ್ಞರು ಸಪ್ತಗಿರಿ ಆಸ್ಪತ್ರೆ, ಶಿವರಾಮೇಗೌಡರು ಆಡಳಿತಾಧಿಕಾರಿ ಸಪ್ತಗಿರಿ ಆಸ್ಪತ್ರೆ, ಇವರೆಲ್ಲರನ್ನೂ ಕೂಡ ಅದೇ ರೀತಿಯಾಗಿ ರಘು ಹೃದಯ ತಜ್ಞರು, ಇವರೆಲ್ಲರನ್ನೂ ಕೂಡ ವೇದಿಕೆಗೆ ಆಹ್ವಾನವನ್ನ ಕೋರ್ತಾ ಇದ್ದೀವಿ. ಪೊಲೀಸ್ ಇಲಾಖೆಯವರಾದಂತಹ ಲೋಕೇಶ್ ರವರು ಕೂಡ ವೇದಿಕೆಗೆ ಬರಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ ಇದ್ದೀವಿ ಕಳಕಳಿಯಿಂದ. ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ವೇದಿಕೆ ಮೇಲೆ ಇರತಕ್ಕಂಥ JDS ಮುಖಂಡರಾದಂಥ ಚಂದ್ರಶೇಖರ್ ಅವರೇ ಮತ್ತು ಅದೇ ರೀತಿ ದಾಸೇಗೌಡ್ರೆ, BG ನಟರಾಜ್ ಅವರೇ, ರಾಜಣ್ಣ ಅವರೇ, ಪದ್ಮರಾಜ್ ಅವರೇ ಮತ್ತು ಇನ್ನೂ ಅನೇಕ ಗಣ್ಯತೆ ವ್ಯಕ್ತಿಗಳೇ, ಮುಂದೆ ಕುಂತಿರ್ತಕ್ಕಂಥ ಎಲ್ಲ ನನ್ನ ಏನಾಗಿದೆ ಅಂದರೆ ಇವಾಗ ನಮ್ಮದು 25ನೇ ವರ್ಷದ್ದು, ನಮ್ಮ ಶಾಸಕರದು 25ನೇ ವರ್ಷದ್ದು ಒಂದು ಮದುವೆ ಆಗಿದ್ದು ಆನಿವರ್ಸರಿ ಇತ್ತು. ಅದಕ್ಕೋಸ್ಕರ ಎಲ್ಲರೂ ಅಲ್ಲಿ ಭಾಗವಹಿಸ್ತಿದ್ದು. ಅವರು ನಮ್ಮ ಶಾಸಕರು ನಾನು ಇಲ್ಲಿ ಬರೋಕ್ಕಾಗೋದಿಲ್ಲ, ನೀವು ಆ ಕಾರ್ಯಕ್ರಮಕ್ಕೆ ಹೋಗಿ ನೀವು ಅದನ್ನು ಆ ಕಾರ್ಯಕ್ರಮ ಯಶಸ್ವಿ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ನಮ್ಮನ್ನು ಕೇಳ್ಕೊಂಡ್ರು. ಅದಕ್ಕೋಸ್ಕರ ನಾವು ಅಲ್ಲಿಂದ ಬಂದ್ವಿ. ಅವ್ರಿಗೆ ಭಗವಂತನ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಅವ್ರನ್ನ ಇನ್ನೂ ಅನೇಕ ರೀತಿಯಲ್ಲಿ ಬಳಸ್ಕೊಳ್ಬೇಕು ಅಂತ ನಾವೆಲ್ಲ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಈ ವೇದಿಕೆ ಮೇಲೆ ಎಲ್ಲರಿಗೂ ಒಂದು ಹೇಳೋದೇನೆಂದರೆ, ಇದೇ ನಮ್ಮ ವಿನಾಯಕ್ ನಗರ ಬಂಧುಗಳು ಏನೋ ನಾವು ಕೊರತೆಗಳಿದೆ, ಬೇಜಾನ್ ಕೊರತೆಗಳಿದೆ. ಒಂದು ಕಾವೇರಿ ವಾಟ್ರ್ ಇಲ್ಲ, ಕಾವೇರಿ ವಾಟ್ರ್ ಸರಿಯಾಗಿ ಬರೋದಿಲ್ಲ, ಮತ್ತು ಒಂದು ರಸ್ತೆ ಇಲ್ಲ, ಒಳಚರಂಡಿ ಇಲ್ಲ. ಅದು ಮುಂದೆ ನಾವು ಮಾಡಿಕೊಡ್ತೀವಿ, ತೊಂದರೆ ತಗೊಂಬೇಡಿ. ಮುಂದೆ ನಾವು ಯಾವುದಿದ್ರು ನಿಮ್ಮ ಭಾಗದ ನಾವು ಇದ್ದೇ ಇರ್ತೀವಿ, ನಾವು ಮಾಡಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಒಂದು ಎರಡು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ನಾನು ಮುಗಿಸ್ತಾ ಇದ್ದೀನಿ. ವಿನಾಯಕ ನಗರ ಬಡಾವಣೆಯ ನಾಗರಿಕ ಬಂಧುಗಳೇ, ದಯವಿಟ್ಟು ಕ್ಷಮಿಸಬೇಕು. ನಾವು ಮಧ್ಯ ಶಿವಪೂಜೆಯಲ್ಲಿ ಕಳ್ಳಿ ಬಿಟ್ಟಂಗೆ ಅಂತ ಹೇಳ್ಬಿಟ್ಟು ತಾವು ಅನ್ಯ ಭಾವಿಸಬಾರ್ದು, ತಪ್ಪಾಗಿದೆ. ಆದ್ದರಿಂದ ಜಾಸ್ತಿ ಮಾತಾಡೋಕ್ಕೆ ಅವಕಾಶ ಇಲ್ಲ. ಒಂದೇ ಒಂದು ನಿಮಿಷ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ, ವೇದಿಕೆ ಮೇಲೆ ಮುಂದೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ವಂದಿಸ್ತಾ, ಈ ಒಂದು ಕುರುಕ್ಷೇತ್ರ ಅಥವಾ ಕೃಷ್ಣ ಸಂಧಾನ ಒಂದು ನಾಟಕವನ್ನು ಅದ್ಧೂರಿಯಾಗಿ ವಿಜೃಂಭಣೆಯಿಂದ ನೆರವೇರಿಸ್ತಾ ಇದ್ದಾರೆ. ತುಂಬ ಜನ ಕಾಯ್ತಾ ಇದ್ದಾರೆ. ಕೃಷ್ಣನ್ ಪಾರ್ಟು ಮತ್ತು ಪ್ರತಿ ದುರ್ಯೋಧನ, ಭೀಮ ಎಲ್ಲರೂ ರಾರಾಜಿಸ್ತಾ ಈ ಒಂದು ನಾಟಕವನ್ನು ವಿಜೃಂಭಣೆಯಿಂದ ಆಡಲಿಕ್ಕೆ ಈ ಸಂದರ್ಭದಲ್ಲಿ ನಮ್ಮನ್ನು ಕರೆದು ಒಂದೆರಡು ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ವಿನಾಯಕ್ ನಗರ ಬಡಾವಣೆಯ ಬಂಧುಗಳೇ, ನಾಗರಿಕರಿಗೆ ವಂದಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದಂಥ ಚಂದ್ರಶೇಖರ್ ಅವರಿಗೆ JDS ಉಪಾಧ್ಯಕ್ಷರು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಈಗ ಪುಷ್ಪ ಮಾಲಿಕೆಯನ್ನು ಅರ್ಪಿಸುವಂಥ ಕಾರ್ಯಕ್ರಮದ ಕೊನೆಯ ಘಟ್ಟದಲ್ಲಿದ್ದೀವಿ. ಕೇವಲ ಇನ್ನು 2 ನಿಮಿಷಗಳಲ್ಲಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ JDS ಬಾಗಲಗುಂಟೆ ವಾರ್ಡ್ನ ಅಧ್ಯಕ್ಷರಾದಂಥ ಚಂದ್ರಶೇಖರ್ ಅವರಿಗೆ ನಮ್ಮ ಸಂಘದ ವತಿಯಿಂದ ಮಾಲಾರ್ಪಣೆಯನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಈ ಒಂದು ನಮ್ಮ BJP ವಾರ್ಡ್ ಬಾಗಲಗುಂಟೆ ವಾರ್ಡ್ನ BJP ಯುವ ಮುಖಂಡರಾದಂಥ BG ನಟರಾಜ್ರವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಸಂಘದ ವತಿಯಿಂದ ಸನ್ಮಾನವನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಕೃಷ್ಣರವರು BJP ಯುವ ಮುಖಂಡರು ಬಾಗಲಗುಂಟೆ ವಾರ್ಡ್ ಅವ್ರಿಗೂ ಕೂಡ ನಮ್ಮ ಸಂಘದ ವತಿಯಿಂದ ಪುಷ್ಪಮಾಲಿಕೆಯನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಬಾಗಲಗುಂಟೆ JDS ವಾರ್ಡ್ ನಂಬರ್ 14 ದಾಸೇಗೌಡರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಸಂಘದ ವತಿಯಿಂದ ಪುಷ್ಪಮಾಲಿಕೆಯನ್ನು ಅರ್ಪಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಮೇಯರ್ ಆರ್ಗಾನಿಕ್ಸ್ ಕಾರ್ಮಿಕ ಮುಖಂಡರಾದಂಥ MS ಚಂದ್ರಶೇಖರ್ ಅವರು ಕೂಡ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಪುಷ್ಪಮಾಲಿಕೆಯನ್ನು ಅರ್ಪಿಸ್ತಾ ಇದ್ದೀವಿ. ಅದೇ ರೀತಿ ಹಿರೇದಳ್ಳಿ
ಪದ್ಮರಾಜ್ JDS ಮುಖಂಡರು, ಅವರು ಕೂಡ ಅದೇ ರೀತಿ ಈ ವಿನಾಯಕ ನಗರದ ಪ್ರಮುಖ ಬಿಜೆಪಿ ಮುಖಂಡರಾದಂಥ ಪಾರ್ವತಮ್ಮನವರು ಕೂಡ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಸಂಘದ ವತಿಯಿಂದ ಪುಷ್ಪಮಾಲಿಕೆಯನ್ನು ಅರ್ಪಿಸಬೇಕು ಅಂತ ಕೇಳ್ಕೊಳ್ತೀವಿ. ಮಂಜುನಾಥ್ ನಗರದ ಶಂಕರಪ್ಪನವರು, ರೇಣುಕಪ್ಪನವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ವೇದಿಕೆ ಮೇಲೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಸಂಘದ ವತಿಯಿಂದ ಪುಷ್ಪಮಾಲಿಕೆಯನ್ನು ಅರ್ಪಿಸ್ತಾ ಇದ್ದೀವಿ. ನಾಗರಾಜು ಓಬಳಾಪುರ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಸಂಘದ ವತಿಯಿಂದ ಪುಷ್ಪಮಾಲಿಕೆಯನ್ನು ಅರ್ಪಿಸ್ತಾ ಇದ್ದೀವಿ. ಶಂಕರಪ್ಪನವರು ಮತ್ತು ರೇಣುಕಪ್ಪನವರು ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕು ಅಂತ ಹೇಳ್ಬಿಟ್ಟು ಕಳಕಳಿಯಿಂದ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ. ಕಾರ್ಯಕ್ರಮ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭ ಆಗುತ್ತೆ, ಹಾಗಾಗಿ ದಯವಿಟ್ಟು ಆಗಮಿಸಬೇಕು. ಲೋಕೇಶ್ ಅವರು ಬೈರ್ಶೆಟ್ಟಹಳ್ಳಿ ಪೊಲೀಸ್ ಇಲಾಖೆ, ಅವ್ರಿಗೂ ಕೂಡ ನಮ್ಮ ಸಂಘದ ವತಿಯಿಂದ ಪುಷ್ಪಮಾಲಿಕೆಯನ್ನು ಅರ್ಪಿಸ್ತಾ ಇದ್ದೀವಿ. ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವ್ರಿಗೂ ಕೂಡ ಒಂದು ಪುಷ್ಪಮಾಲಿಕೆಯ ಮುಖಾಂತರ ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ ಇದ್ದೀವಿ. ದೇವರಾಜ್ ಅವರು, ಅಶ್ವಥ್ ನಾರಾಯಣರವರು ಕೂಡ ಆಗಮಿಸಿದರೆ ಅವರು ಕೂಡ ಪುಷ್ಪಮಾಲಿಕೆಯನ್ನ ಅರ್ಪಿಸ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ನೆರೆದಿರುವಂಥ ಎಲ್ಲ ಕಲಾಭಿಮಾನಿಗಳಿಗೆ ಮತ್ತು ಕಲಾಬಂಧುಗಳಿಗೆ ಮೊದಲನೇದಾಗಿ ನನ್ನ ನಮಸ್ಕಾರಗಳು. ಈ ದಿನ ಇಲ್ಲಿ ಏರ್ಪಡಿಸಿರುವ ಈ ನಾಟಕದ ಕಲಾಬಂಧುಗಳಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಇಲ್ಲಿ ನಡೆಯುತ್ತಿರುವ ನಾಟಕದಲ್ಲಿ ದುರ್ಯೋಧನ ಪಾತ್ರ ವಹಿಸಿಕೊಂಡಿರುವಂತಹ ಮಿಸ್ಟರ್ ಆರ್ ಗೋಪಾಲ್ರವರು ಭಾರತೀಯ ವಿಜ್ಞಾನ ಮಂದಿರದ ಭಾಗವಹಿಸಿರುತ್ತಾರೆ. ಹಾಗೆ ಎಲ್ಲ ಪಾತ್ರಧಾರರನ್ನು ಪ್ರೋತ್ಸಾಹಿಸೋಸ್ಕರ ನಮ್ಮ ಭಾರತೀಯ ವಿಜ್ಞಾನ ಮಂದಿರದ ಕಾರ್ಮಿಕ ಪದಾಧಿಕಾರಿಗಳಾಗಿ ನಮ್ಮ ಸಂಘದ ಕಾರ್ಯದರ್ಶಿಗಳಾದ ಶಿವಕುಮಾರ್ ಸ್ವಾಮಿಯವರು ವೇದಿಕೆಗೆ ಅಲಂಕರಿಸಬೇಕಾಗಿ ವಿನಂತಿಗಳು. ದಯವಿಟ್ಟು ಮಿಸ್ಟರ್ ಶಿವಕುಮಾರ್ ಸ್ವಾಮಿಗಳು ದಯವಿಟ್ಟು ಇಲ್ಲಿ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಒಂದು ನಿಮಿಷದ ಅವಕಾಶ, ದಯವಿಟ್ಟು ಕ್ಷಮಿಸಬೇಕು, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಶಿವಕುಮಾರ್ ಸ್ವಾಮಿಯವರು ದಯವಿಟ್ಟು ಎಲ್ಲಿದ್ರೂ ಬರಬೇಕು.